ರವೀಂದ್ರನಾಥನವನ್ನು ಕ್ರಮದಲ್ಲಿ ಧ್ಯಾನಿಸಿಕೊಂಡು ಸದ್ಗುರು ಪರಂಪರೆಗೆ ವಂದಿಸುತ್ತಾ ಶಿವಸ್ವರೂಪಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ನಾವು ಇವತ್ತಿನ ದಿವಸ ಮಾಂಡವಿಕ ಉಪನಿಷತ್ತಿನ ಅದ್ವೈತ ಪ್ರಕರಣದ 3ನೇ ಅಧ್ಯಾಯದ 20ನೇ ಶ್ಲೋಕವನ್ನು ನೋಡ್ಬೇಕಾಗೈತೆ. 20ನೇ ಕಾರಿಕೆ. ಜಾತ ಬ್ರಹ್ಮವಾದರೆ ಏನು ದೋಷ ಬರ್ತದ, ಬ್ರಹ್ಮ ಹುಟ್ಟೈತಿ ಅಂತ ಹೇಳಿದ್ರೆ ಏನು ದೋಷ ಬರ್ತದ ಅನ್ನೋದನ್ನ ಹೇಳ್ತಾರೆ. ಅಜಾತಸ್ಯೈವ ಭಾವಸ್ಯ ಜಾತಿ ಮಿಚ್ಛಂತಿ ವಾದಿನ ಅಜಾತೋ ಹಿ ಅಮೃತೋ ಭಾವೋ ಮರ್ತ್ಯತಾಂ ಕಥಮೇಷ್ಯತಿ. ಇಲ್ಲಿ ಭಾವ ಅಂತಂದ್ರ ಪರಮಾತ್ಮ ಅಂದ್ರ ತುರಿಯ ಅಂತ ತಗೊಂಡ್ಬಿಡ್ರಿ. ಭಾವ ಅಂದ್ರ ಯಥಾರ್ಥವಾದ ಇರುವಿಕೆ ಅಂದ್ರ ತುರಿಯ. ಅಜಾತ ಐತದ, ಅದು ಹುಟ್ಟೇ ಇಲ್ಲ ಎಂದು. ಆ ಅಜಾತದಲ್ಲಿ ಅಜಾತವಾದಂತಹ ಸದ್ರೂಪ ಚಿದ್ರೂಪ ಆನಂದ ನಿತ್ಯ ಪರಿಪೂರ್ಣವಾದಂತಹ ಸದ್ವಸ್ತುವಿನಲ್ಲಿ ಭಾವಸ್ಯ ವಾದಿನ ಅಂದ್ರ ಪ್ರತಿವಾದಿಗಳು, ಮತವಾದಿಗಳು, ಅನೇಕ ಜನ ವೇದಾಂತಿಗಳನ್ನು ಬಿಟ್ಟು 11 ಮಂದಿ ಏನದಾರಲ್ಲ, 5 ಮಂದಿ ಆಸ್ತಿಕರು, ಇನ್ನು 6 ಮಂದಿ ನಾಸ್ತಿಕರು, ಇನ್ನು ಇವ್ನು ಹಿಡ್ಕೊಂಡು ಉಳಿದಂತ ಎಲ್ಲ ಧಾರ್ಮಿಕರು ಬಂದ್ರು. ವೈಷ್ಣವರು, ಶೈವರು, ಶಾಕ್ತರು, ಇವರೆಲ್ಲರೂ ಜಾತಿಯನ್ನ ಇಚ್ಛಾ ಮಾಡ್ತಾರೆ. ಜಾತಿ ಇಚ್ಛಂತಿ ವಾದಿನಃ. ಅಜಾತೋ ಹಿ ಅಮೃತೋ ಭಾವೋ, ಅಜಾತವಾದಂತಹದ್ದು ಅಮೃತವಾದಂತ ಈ ಸತ್ಯ ಭಾವ ಮರ್ತ್ಯತಾಂ ಕಥಂ ಇಷ್ಯಂತಿ ಅಂದ್ರೆ ಹ್ಯಾಂಗ ಅದು ಜನನ ಮರಣ ಇಲ್ಲದಂತಹದ್ರಲ್ಲಿ ಅಮರವಾದಂತಹದ್ದಂದ್ರೇನು, ಅದಕ್ಕೆ ಎಂದೂ ಹುಟ್ಟು ಸಾವು ಇಲ್ಲದಂತಹ ಆ ಒಂದು ತುರಿಯನಲ್ಲಿ ಮತ್ತೆ ಮರ್ತ್ಯ ಅಂತಂದ್ರೆ ಮರಣವನ್ನೇ ಹೆಂಗ್ ಗ್ರಹಣ ಮಾಡ್ತಾರೆ ಇವರು ಪೂರ್ವ ಪಕ್ಷಿಗಳು ಅಂತ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಅದು ಕಥಮೇಷ್ಯತಿ. ದ ಪ್ರಾಬ್ಲಮ್ ವಿತ್ ಆಲ್ ದ ಡ್ಯುವಲಿಸ್ಟಿಕ್ ಸಿಸ್ಟಮ್ ಅಂದ್ರೆ ವೇದಾಂತಿ ಒಬ್ಬರು ಬಿಟ್ರೆ ಅವನೊಬ್ಬನ ಅದ್ವೈತಿ, ಅದ್ವೈತವನ್ನ ಬಿಟ್ಟರೆ ಉಳಿದ 11 ಮಂದಿ ಏನದಾರಲ್ಲ ದ್ವೈತಿಗಳು. ಆ ದ್ವೈತಿಗಳು ಏನ್ ಹೇಳ್ತಾರ ಅಂದ್ರ ಅವರು ಆ ಪರಮಾತ್ಮ ವಸ್ತುವನ್ನ ದೇ ಥಿಂಕ್ they treat Brahman as one of the objects in the creation. ಈ ಸೃಷ್ಟಿ ಪದಾರ್ಥಗಳಲ್ಲಿ ಅದು ಒಂದು ವಸ್ತು ಅಂತ ತಿಳ್ಕೊಂಡಾರ ಅವರು. ಸೃಷ್ಟಿಗೆ ಅಧಿಷ್ಠಾನ ಅಂತ ತಿಳಿದಿಲ್ಲ ಅವರು. ಸೃಷ್ಟಿ ಹೆಂಗ ಈ ಕಲ್ಲು ಗೊಡ್ಡು ಮಣ್ಣು ಏನು ಪದಾರ್ಥಗಳಾಗ್ಯಾವಲ್ಲ, ಪೃಥ್ವಿ ಅಪ್ ತೇಜ್ ವಾಯು ಆಕಾಶ ಹೆಂಗ ಅದಾವಲ್ಲ, ಹಂಗ ಅದು ಒಂದು ಆತ್ಮ ಅಂತ ತಿಳಿದಾರು. ಅಂದ್ರ ಈ ಪೃಥ್ವಿ ಆದಿಗಳು ಹುಟ್ಟಾವಿಲ್ರಿ, ಇವು ಹುಟ್ಟ್ಯಾವ. ಹಂಗಾರ ಆತ್ಮ ಅದು ಹುಟ್ಟೈತಿ. ಹಿಂಗ ಅವ್ರು ತಿಳಿದಾರ. ಪಂಚಮಹಾಭೂತಗಳು ಹೆಂಗ ಹುಟ್ಟ್ಯಾವಲ್ಲ ಹಂಗ ಆತ್ಮನು ಒಂದು ಹುಟ್ಟಿದ ವಸ್ತು ಅಂತ ತಿಳಿದಾರಂತ. ಯಾರು? ಮತವಾದಿಗಳು. ಬಿಕಾಸ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ವೇರಿಯಸ್ ಥಿಂಗ್ಸ್ ಇನ್ ದ ಕ್ರಿಯೇಷನ್. ನಮಗ ಶಬ್ದ ಸ್ಪರ್ಶ ರೂಪ ರಸಗಂಧದ ಮೂಲಕ ಪೃಥ್ವಿಯಾದಿ ವಸ್ತುಗಳು ಎಲ್ಲವೂ ಕಣ್ಣಿಗೆ ಕಾಣಾಗತ್ತಾವ, ದೃಶ್ಯವಾಗಿ ಕಾಣಾಗತ್ತಾವ. ಅಂಡ್ ವೆನ್ ದ ಉಪನಿಷತ್ ಇಂಟ್ರೊಡ್ಯೂಸ್ ಬ್ರಹ್ಮನ್, ವಿ ಟ್ರೈ ಟು ಇಮ್ಯಾಜಿನ್ ಬ್ರಹ್ಮನ್ ಆಸ್ ಅನದರ್ ಥಿಂಗ್ ಆರ್ ಬೀಯಿಂಗ್. ಹಂಗೆ ಯಾವಾಗ ಈ ಉಪನಿಷತ್ತೊಳಗ ಬ್ರಹ್ಮ ಅನ್ನುವಂತ ವಸ್ತುವನ್ನ ಅದು ಹೇಳ್ಕೊಂತ ಬರ್ತದ, ಹಂಗಾರೆ ಅದು ಏನು ಪೃಥ್ವಿ ಆಕಾಶ ವಾಯುವಿನ ಗತಿ ಅದು ಒಂದು ವಸ್ತು ಇರ್ಬೋದೇನು, ಅದು ಒಂದು ಮಿಥ್ಯಾ ವಸ್ತು ಇರ್ಬೋದೇನೋ ಅಂತ ತೀರ್ಮಾನ ಮಾಡ್ತಾರ. ಅಂಡ್ ದಿಸ್ ಲೀಡ್ಸ್ ಟು ಮಿಸ್ಕನ್ಸೆಪ್ಷನ್ ದಟ್ ಬ್ರಹ್ಮನ್ ಈಸ್ ಎ ಪರ್ಸನ್. ಅದರಿಂದ ಏನು ಅವ್ರು ಕಲ್ಪನಾ ಮಾಡ್ಯಾರಂದ್ರ ಪರಮಾತ್ಮ ಅಂದ್ರ ಒಬ್ಬ ಮನುಷ್ಯ ಎಲ್ಲದಾನ, ಮೋಡಗಳ ಆಚೆಗೆ ದೂರ ಅದಾನ, ಸ್ವರ್ಗದಾಗ ಅದಾನ, ವೈಕುಂಠದಾಗ ಅದಾನ, ಕೈಲಾಸದಾಗ ಅದಾನ. ಪರಮಾತ್ಮ ದೂರ ಎಲ್ಲಿ ಹೋದಾನ ಹಂಗ ಕಲ್ಪನಾ ಮಾಡ್ಯಾರ ಅವ್ರು. ರಿಮೋಟ್ ಪ್ಲೇಸ್ ಅಕಾರ್ಡಿಂಗ್ ಟು ದ ಡಿಸ್ಕ್ರಿಪ್ಷನ್ ಗಿವನ್ ಬೈ ದಿ ಶಾಸ್ತ್ರ. There are descriptions that the Jivatma has come away from Brahman like a spark from the fire. ಒಂದು ಬೆಂಕಿಯೊಳಗೆ ಕಿಡಿಗಳು ಹೆಂಗ್ ಉತ್ಪತ್ತಿ ಆಕವಲ್ಲ, ಕಿಡಿಗಳು ಮೊದಲು ಎಲ್ಲಿರ್ತಾವ್ರಿ? ಬೆಂಕಿ ಒಳಗೆ ಇರ್ತಾವ. ಹಂಗ ಜೀವ ಎಲ್ಲಿದ್ದ? ಮೊದಲ ಪರಮಾತ್ಮನಲ್ಲಿ ಒಂದಾಗಿದ್ದ. ಆ ನಂತರ ಹೊರಬಿದ್ದ, ಸಿಡಿದು ಹೊರಗೆ ಬಿದ್ದ ಕಿಡಿಗತೆ. ಯಾರು? ಜೀವಾತ್ಮ. ಪರಮಾತ್ಮನ ಅಂಶ ಆದ ಜೀವಾತ್ಮ ಇವ ಹೊರಗೆ ಬಿದ್ದ. ಹಿಂಗ ಕಲ್ಪನಾ ಮಾಡ್ಯಾರು. ಬೆಂಕಿಯಿಂದ ಬೆಂಕಿ ಕಿಡಿ ಹೆಂಗ್ ಹೊರಗೆ ಬಿತ್ತು, ಹಂಗ ಪರಮಾತ್ಮನಿಂದ ಜೀವಾತ್ಮ ಹೊರಗೆ ಬಿದ್ದ ಒಂದು ದಿವಸ.
ಇದು ಖರೆ ಐತೋ ಏನು ಕಲ್ಪನೆ ಐತೋ? ಕಲ್ಪನಾ ಮಾಡಿದ್ರು. ಆದ್ರೆ ಇದು ಯಥಾರ್ಥ ಅಲ್ಲ. ಅವ್ರು ಯಾಕೆ ಹಿಂಗ್ ಕಲ್ಪನಾ ಮಾಡಿದ್ರಿ? ವೇದ ಪ್ರಮಾಣ ಇಲ್ಲ ಅವ್ರಿಗೆ, ಸುಮ್ಮನೆ ಕಲ್ಪನಾ ಮಾಡಿದ್ರು. ಯಾವ ಪ್ರಮಾಣನೂ ಇಲ್ಲ, ಸುಮ್ಮನೆ ಹಂಗ ಕಲ್ಪನಾ ಮಾಡಿದ್ರು. ಹಗಲು ಉಣ್ಣದ ಏನಂತಾರ್ರಿ, ದೇವದತ್ತನ ಪೀನತ್ವವನ್ನು ಕಂಡು ದಷ್ಟಪುಷ್ಟ 99 kg ಅದನ ಮನುಷ್ಯ, ಅವ ಉಣ್ಣುದ ನೋಡಿಲ್ಲ ಯಾರು. ಅವ ಉಣ್ಣುದು ಯಾರು ನೋಡೇ ಇಲ್ಲ. ಮತ್ತೆ ಇವ ದಷ್ಟಪುಷ್ಟ ಅದನ ಅಂತಂದ್ರ ಈ ಶರೀರ ಇಷ್ಟು ಬೆಳಿಬೇಕಂದ್ರ ಅನ್ನದಿಂದ ಬೆಳಿತಿತ್ತೋ ಏನು ಅನ್ನ ಇಲ್ದ ಬೆಳಿತಿತ್ತೋ? ಅನ್ನದಿಂದ ಬೆಳಿತೈತಿ. ಮತ್ತೆ ಉಂಡೆ ಇಲ್ಲ ಅಂತಂದ್ರೆ ಯಾರು ನೋಡಿರಕಿಲ್ಲ, ರಾತ್ರಿ ಉಂತಿರ್ಬಹುದು ಅಂತ ಏನ್ ನಾವು ವಿಚಾರ ಮಾಡ್ತೀವಲ್ಲ, ಹಂಗ ಶ್ರುತಿ ಏನ್ ಹೇಳ್ತೈತಿ, ಆ ಶ್ರುತಿ ಅರ್ಥಾಪತ್ತಿ ಪ್ರಮಾಣದಿಂದ ನಾವು ಊಹಾ ಮಾಡಿವಿ. ಈ ಮತವಾದಿಗಳು ಶ್ರುತಿ ಹಿಡಿದಿಲ್ಲ, ಅವರು ತಮ್ಮ ಮನಸ್ಸಿಗೆ ಬಂದಂಗ ಊಹಾ ಮಾಡ್ಯಾರ. ಆದ್ದರಿಂದ ಅವ್ರ ಕಲ್ಪನೆ ಏನ್ ಮಾಡ್ಯಾರಲ್ಲ, ಅದು ಶ್ರುತಿ ಅರ್ಥಾಪತ್ತಿ ಪ್ರಮಾಣ ಅಲ್ಲ, ಅದಕ್ಕೆ ಅರ್ಥಾಪತ್ತಿ ಪ್ರಮಾಣನೂ ಹೌದು, ಕಲ್ಪನೆ ಮಾಡ್ಯಾರ. ಆದ್ರೆ ಶ್ರುತಿ ವಾಕ್ಯಗಳನ್ನ ಹಿಡ್ಕೊಂಡು ಮಾಡಿಲ್ಲ ಅವು. ಅರ್ಥಾಪತ್ತಿ ಪ್ರಮಾಣಕ್ಕೆ ಉದಾಹರಣೆ ಮಳಿದ ಉದಾಹರಣೆ ಕೊಡ್ತೇವಲ್ಲ, ಯಾರು ಹೇಳ್ತೀರಿ? ಅರ್ಥಾಪತ್ತಿ ಪ್ರಮಾಣ, ಅರ್ಥಾಪತ್ತಿ ಪ್ರಮಾಣ ಮತ್ತು ಅನುಮಾನ ಪ್ರಮಾಣಕ್ಕೆ ವ್ಯತ್ಯಾಸ ಏನು? ಯಾರು ಹೇಳ್ತೀರಿ? ಹೇಳೇನ್ ನಾ ಹಿಂದ. ದಿವ್ಯಾನಂದ್ರ ಸರ ಹೇಳ್ರಿ. ಅರ್ಥಾಪತ್ತಿ ಪ್ರಮಾಣಕ್ಕೂ ಅನುಮಾನ ಪ್ರಮಾಣಕ್ಕೂ ವ್ಯತ್ಯಾಸ ಏನು? ಹೇತು ಸಾಧ್ಯ ಒಂದ್ರಾಗದಾರು. ಸರಿ ಇಲ್ಲ. ಅರ್ಥಾಪತ್ತಿ ಪ್ರಮಾಣ ಸಾಧ್ಯ ಇರ್ತೈತ್ರಪ್ಪ ರೀ, ಮತ್ತ ಅನುಮಾನ ಪ್ರಮಾಣಕ್ಕ ಸಾಧ್ಯ ಗುಪ್ತ ಇರ್ತೈತ್ರಪ್ಪ ರೀ. ಅದ್ರ ಕಾರಣ ಅನುಮಾನ ಕಾಣಿಸ್ತಿರ್ತದ್ರಪ್ಪ, ಹೊಗಿ ಕಾಣಿಸ್ತಿರ್ತದ, ಅಲ್ಲಿ ಸಾಧ್ಯ ಗುಪ್ತ ಇರ್ತೈತಿ. ಸರಿಯಾಗಿ ಹೇಳವಲ್ರಿ, ಬರೋಬ್ಬರಿ ಹೇಳವಲ್ರಿ, ಬೇರೆ ಯಾರು ಹೇಳ್ತೀರಿ? ಕರೆಕ್ಟ್ ಹೇಳ್ಬೇಕು. ಹೇತು ಹೊಗೆ ಕಾರಣ ರೀ ಇದರ ಇದಕ್ಕ ಅನುಮಾನಕ್ಕೆ. ಹಾ ಬರೋಬ್ಬರಿ. ಮುಂದ ಸಾಧ್ಯ ಹಾ ಹೇಳ್ರಿ, ಬರೋಬ್ಬರಿ ಹೇಳ್ರಿ. ಶಿವಪುತ್ರಪ್ಪನವ್ರು ಹೇಳ್ರಿ. ಅದಾರ ಶಿವಪುತ್ರಪ್ಪ ಬಂದಾರೇನು? ಇಲ್ಲ, ಬಂದಲ್ಲ ಸರ್. ಇಷ್ಟು ಹೇಳಿದ್ರಿ, ಯಾರಿಗೂ ಸರಿಯಾಗಿ ಹೇಳಕ್ ಬರುವಂತು. ಸಹನಾ ಬಂದಿಲ್ಲ? ಅಪ್ಪಾರ ಇನ್ನೊಂದ್ಸಲ ಟ್ರೈ ಮಾಡ್ತೀನ್ರಿ ಅಪ್ಪಾರ. ಯಾರು? ಸಂಗೀತ ಅಂತ ಹೇಳ್ರಿಪ್ಪ. ಸಂಗೀತ, ಹೇಳ್ರಿ. ಅನುಮಾನ ಪ್ರಮಾಣದಲ್ಲಿ ಸಾಧ್ಯ ಪ್ರತ್ಯಕ್ಷ ಇರುವುದಿಲ್ರಪ್ಪ ರೀ, ಹೇತು ಪ್ರತ್ಯಕ್ಷ ಇರ್ತದ್ರಪ್ಪ ರೀ. ಬರೋಬ್ಬರಿ, ಹೌನ್ರಿ, ಕರೆಕ್ಟ್. ಹಾ ಆಮೇಲೆ ಅರ್ಥಾಪತ್ತಿ ಪ್ರಮಾಣದಲ್ಲಿ ಸಾಧ್ಯ ಪ್ರತ್ಯಕ್ಷ ಇರ್ತದ್ರಪ್ಪ ರೀ, ಹೇತು ಅಪ್ರತ್ಯಕ್ಷ ಇರ್ತದ್ರಪ್ಪ ರೀ. ಕರೆಕ್ಟ್. ಹಿಂಗ್ ಹೇಳಕ್ ಬರ್ಬೇಕು ನೋಡ್ರಿ. ಈಗ ಅನುಮಾನ ಪ್ರಮಾಣದಾಗ ಏನ್ ಕಲ್ಪನಾ ಮಾಡ್ತೀವಿ, ಅರ್ಥಾಪತ್ತಿ ಪ್ರಮಾಣದಾಗ ಏನ್ ಕಲ್ಪನಾ ಮಾಡ್ತೀವಿ ಹೇಳ್ರಿ. ಕಲ್ಪನಾ ಇವ್ರ ಯಾರವರು? ಸಂಗೀತ ಏನಂದ್ರಿಪ್ಪ ರೀ? ಕಲ್ಪನಾ ಏನ್ ಮಾಡ್ತೀವಿ? ಅನುಮಾನ ಪ್ರಮಾಣದಾಗ ಏನ್ ಕಲ್ಪನಾ ಮಾಡ್ತೀವಿ, ಮತ್ತೆ ಅರ್ಥಾಪತ್ತಿ ಪ್ರಮಾಣದಾಗ ಏನ್ ಕಲ್ಪನಾ ಮಾಡ್ತೀವಿ? ಪ್ರತ್ಯಕ್ಷ ಅನುಮಾನ ಪ್ರಮಾಣದಲ್ಲಿ ಹೊಗಿ ಬರಾಕತೈತಿ ಅಂದ್ರ ಅದ್ರ ಹಿಂದ ಬೆಂಕಿ ಇದ ಅಂತ ಅನುಮಾನ ಮಾಡ್ತೀವ್ರಪ್ಪ ರೀ. ಬೆಂಕಿಗೆ ಏನಂತೀರಿ? ಮತ್ತ ಇಲ್ಲಿ ಅರ್ಥಾಪತ್ತಿ ಪ್ರಮಾಣದೊಳಗ್ರಿ ಇವ ಹಗಲತ್ತು ದೃಷ್ಟಾಂತ ಐತ್ರಿಪ್ಪ ರೀ. ಈಗ ದಪ್ಪ ಅದಾನ, ಸ್ಥೂಲ ಶರೀರ ದಪ್ಪ ಕಾಣ್ಸಾಕತೈತಿ ಅಂದ್ರ ರಾತ್ರಿ ಉಂಡಾನ ಅಂತ ಅನುಮಾನ ಮಾಡ್ತೀವ್ರಪ್ಪ ರೀ. ಅಂದ್ರೆ ಬರ್ಕೊಡ್ರಿ ಎಲ್ಲಾರು. ಹೇಳಾಕ್ ಬರವಲ್ದಂದ್ರ, ತಿಳ್ಕೊಳಾಕು ಬರಂಗಿಲ್ಲ, ಹೇಳಾಕು ಬರಂಗಿಲ್ಲ ಅಂದ್ರ ಕಷ್ಟ ಆಕೈತಂದ್ರ ಬರ್ಕೋಬೇಕು ಹೇಳುವತ್ನಾಗ. ಅನುಮಾನ ಪ್ರಮಾಣದಲ್ಲಿ ಹೇತು ಪ್ರತ್ಯಕ್ಷ ಅದ, ಸಾಧ್ಯವನ್ನ ಕಲ್ಪನಾ ಮಾಡ್ತೀವಿ. ಅಲ್ಲಿ ಅನುಮಾನ ಪ್ರಮಾಣದಾಗ ಸಾಧ್ಯವಾದಂತಹ ಬೆಂಕಿಯನ್ನು ಕಲ್ಪನಾ ಮಾಡ್ತೀವಿ, ಸಾಧ್ಯ ಪ್ರತ್ಯಕ್ಷ ಇಲ್ಲ ಅಲ್ಲಿ. ಅದೇ ಅರ್ಥಾಪತ್ತಿ ಪ್ರಮಾಣದೊಳಗ ಸಾಧ್ಯ ಪ್ರತ್ಯಕ್ಷ ಅದ, ಅಲ್ಲಿ ಹೇತು ಕಲ್ಪನಾ ಮಾಡ್ತೀವಿ. ಅನುಮಾನ ಪ್ರಮಾಣದಾಗ ಹೇತು
ಪ್ರತ್ಯಕ್ಷದ ಹೊಗೆ ಪ್ರತ್ಯಕ್ಷದ ಬೆಂಕಿ ಕಲ್ಪನಾ ಮಾಡ್ತೀವಿ, ಸಾಧ್ಯವಾದಂತ ಬೆಂಕಿಯನ್ನ ಕಲ್ಪನಾ ಮಾಡ್ತೀವಿ. ಬೆಂಕಿ ಪ್ರತ್ಯಕ್ಷ ಐತೇನೋ ಅನುಮಾನ ಪ್ರಮಾಣದಾಗ? ಇಲ್ಲ, ಅದನ್ನ ಕಲ್ಪನಾ ಮಾಡ್ತೀವಿ. ಅದ ಅರ್ಥಾಪತ್ತಿ ಪ್ರಮಾಣದಾಗ ಸಾಧ್ಯ ಪ್ರತ್ಯಕ್ಷದ. ದೇವದತ್ತನ ಪೀನತ್ವ ದಪ್ಪ ಶರೀರ ಪ್ರತ್ಯಕ್ಷದ. ರಾತ್ರಿ ಭೋಜನ ಅದು ಹೇತುವನ್ನ ಅದನ್ನ ಕಲ್ಪನಾ ಮಾಡ್ತೀವಿ. ಒಂದಕ್ಕೊಂದು ನಮ್ಗೆ ಅನುಮಾನ ಪ್ರಮಾಣದಿಂದ ಸಿಗಲಾರದ್ದು ನಮಗ ಅರ್ಥಾಪತ್ತಿ ಪ್ರಮಾಣದಿಂದ ಸಿಗ್ತದ, ಅರ್ಥಾಪತ್ತಿ ಪ್ರಮಾಣದಿಂದ ಸಿಗಲಾರದ್ದು ಅನುಮಾನ ಪ್ರಮಾಣದಿಂದ ಸಿಗ್ತದ. ತಿಳ್ಕೊಡ್ರಿ ಎಷ್ಟು ಮಜಾ ಅದಾವ ಎರಡು ಪ್ರಮಾಣಗಳು. ಅಲ್ಲಿ ನಮಗ ಈ ಲೌಕಿಕ ಅರ್ಥಾಪತ್ತಿ ಆಗಲಿ ಲೌಕಿಕ ಅನುಮಾನ ಪ್ರಮಾಣದಾಗ ನೇತ್ರವೇ ಅಲ್ಲೇ ಪ್ರಮಾಣದ. ಆದ್ರ ಶಾಸ್ತ್ರದಾಗ ತುಡಿಯನ್ನ ವಿಚಾರ ಮಾಡ್ಬೇಕಾದಾಗ, ಆತ್ಮನನ್ನ ವಿಚಾರ ಮಾಡ್ಬೇಕಾದ್ರೆ ಯಾವ ಪ್ರಮಾಣ ಇಟ್ಕೋಬೇಕು? ಶ್ರುತಿ ಪ್ರಮಾಣ. ಶ್ರುತಿ ಪ್ರಮಾಣ ಇಟ್ಕೋಬೇಕು. ಅದಕ್ಕೆ ನಾವು ಶ್ರುತಿ ಅರ್ಥಾಪತ್ತಿ ಪ್ರಮಾಣ, ಶ್ರುತಿ ಅನುಮಾನ ಪ್ರಮಾಣ ಅಂತ ಶಾಸ್ತ್ರದ ಉಪಯೋಗ ಮಾಡ್ತೀವಿ. ಲೌಕಿಕ ಅನುಮಾನ ಪ್ರಮಾಣ, ಲೌಕಿಕ ಅರ್ಥಾಪತ್ತಿ ಪ್ರಮಾಣ ಮತ್ತು ಶಾಸ್ತ್ರದ ಅನುಮಾನ ಪ್ರಮಾಣ ಮತ್ತು ಶಾಸ್ತ್ರದ ಅರ್ಥಾಪತ್ತಿ ಪ್ರಮಾಣಕ್ಕೂ ವ್ಯತ್ಯಾಸ ಅದ. ಅವ್ರು ಯಾಕೆ ಹಿಂಗ ಅರ್ಥಾಪತ್ತಿ ಪ್ರಮಾಣ ಮಾಡಿದ್ರ ಅಂದ್ರ ಲೌಕಿಕ ಪ್ರಮಾಣ ಉಪಯೋಗ ಮಾಡ್ಯಾರ ಅಲೌಕಿಕವಾದಂತ ಪರಮಾತ್ಮ ವಿಷಯಕವಾಗಿ. ಅದಕ್ಕೆ ತಪ್ಪ್ಯಾರ ಅವ್ರ ಹಾದಿ. ಅವ್ರೇನ್ ಸಾಮಾನ್ಯ ಜನರಲ್ರಿ, ಅವರು ಎಲ್ಲ ಕಾಡಲಾಗಿ ಇದ್ದು ಅಭ್ಯಾಸ ಮಾಡಿದವ್ರು. ಅವ್ರು ನಮ್ಮಂಗ ಏನ ಜೀವನ ಸುಖದಾಗ ಕಳೆದಿಲ್ಲ. ಅವರು ಚಾರ್ವಾಕಾದಿಗಳು ಮತಗಳು ಅವರು ನಮ್ಮಂಗ ಅಡವಿ ಒಳಗ ಇವೇನು ವೇದಾಂತಿಗಳು ಅಡವಿ ಒಳಗ ತಪಸ್ ಮಾಡ್ಯಾರಲ್ಲ ಹಂಗ ತಪಸ್ ಮಾಡ್ಯಾರ್ರಿ. ಸುಮ್ಮನೆ ಬೇಕಂತ ಮಾಡಿಲ್ಲ, ಅವ್ರು ದಾರಿ ತಪ್ಪಿಸ್ಬೇಕಂತ ಮಾಡಿಲ್ಲ. ಅವರು ನಿಷ್ಠೆಯಿಂದ ಪ್ರಯತ್ನ ಮಾಡ್ಯಾರ. ಎಲ್ಲಿ ತಪ್ಪ್ಯಾರ ಅಂದ್ರೆ ಪ್ರಮಾಣದಾಗ ತಪ್ಪ್ಯಾರ. ಮತಾಚಾರ್ಯ ಇವ್ರು ಈಗ್ಲೂ ಹರಿದ್ವಾರದಾಗ ಅವ್ರ ಯುವದವ್ರಿ ಮತಗಳು ಅದಾವ್ರಿ ಅಜ್ಜಾರ. ಅದಾವ ಎಲ್ಲ ಕಡೆ ಅದಾವ್ರಿ. ಅದ್ವೈತ ಎಲ್ಲಾ ಮುಗಿದ ಮ್ಯಾಗ ಅದ್ವೈತ ತಿಳಿತದ, ಇಲ್ಲಾಂದ್ರೆ ಅದ್ವೈತ ತಿಳಿದೇ ಇಲ್ಲ. ಅವರು ಬೇಕಾಗ್ತದ. ಎಲ್ಲಿ ಮಠ ಈ ಇದು ಇರ್ತದೆ, ಜಗತ್ ಇರ್ತದೆ, ಅಲ್ಲಿ ಮಠ ಎಲ್ಲಾ ಮತವಾದಿಗಳು ಜಗತ್ನಾಗ ಇರಾಕ ಬೇಕು. ಯಾಕಂದ್ರೆ ಆ ಬುದ್ಧಿಗಳು ಬೇರೆ ಬೇರೆ ಅದಾವ. 12 ತರದ ಬುದ್ಧಿನ ಅದಾವ ನಮ್ ಕಡೆ. ಜನರಾಗ ಹುಡುಕಾಡಿದ್ರ ಕೆಲವು ಮಂದಿಗೆ ಚಾರ್ವಾಕ್ ಬುದ್ಧಿ ಅದ, ಕೆಲವು ಮಂದಿಗೆ ಜೈನ ಬುದ್ಧಿ ಅದ, ಕೆಲವು ಮಂದಿಗೆ ಬೌದ್ಧರ ಬುದ್ಧಿ ಅದ, ಕೆಲವು ಮಂದಿಗೆ ಸಾಂಖ್ಯ ಬುದ್ಧಿ ಅದ. ಎಲ್ಲ ನಾವು ಒಬ್ಬ ಮನುಷ್ಯ ಎಲ್ಲಾ ಬುದ್ಧಿನೂ ಅದಾವ. ಆ 11 ದಾಟಿ 12ಕ್ಕೆ ಹೋಗ್ಬೇಕು. ನಾವು ಪ್ರತಿಯೊಬ್ಬರು ಸಾಧನೆ ಮಾಡ್ಬೇಕಾದ್ರೆ ನಾವು ಮೊದಲು ಚಾರ್ವಾಕ್ರೆ. ಹುಟ್ಟಿನಿಂದ ಎಲ್ಲಾರ್ಗು ನಾವು ಚಾರ್ವಾಕ್ರ ಸಂಸ್ಕಾರದಿಂದ ವೇದಾಂತಕ್ಕೆ ಬರ್ತೀವಿ. ನಾವು ಸಂಸ್ಕಾರ ಪಡ್ಕೊಂತ ಹೋದಂಗ ನಾವು ವೇದಾಂತಕ್ಕೆ ಹತ್ರ ಹಾಕೊಂತ ಹೋಗ್ತೇವೆ. ಯಾರು ಏನಿದ್ರ ವಿಶೇಷತೆ ಇಲ್ಲ. ಆದ್ದರಿಂದ ಎಷ್ಟು ದಿನ ಸೃಷ್ಟಿ ಇರ್ತದ ಎಲ್ಲ ಅನೇಕ 12 ಮತವಾದಿಗಳು ಇರಾಕ ಬೇಕು. ಆದ್ರೆ ಎಲ್ಲೆಲ್ಲೇ ನಿಂತ್ಕೊಂಡು ನಾವು ಏನ್ ಮಾಡ್ತೀವಿ, ತೀರ್ಮಾನ ಮಾಡಿದ್ವಿ ಅಂದ್ರೆ ಆ ಮತದವ್ರು ಆಗ್ತೀವಿ. ನಾವು ದಾಟಿ ಹೋಗ್ಬೇಕು ಎಲ್ಲಾನು. ಕೊನೆ ಮಠನು ಬರ್ಬೇಕಂದ್ರೆ ವೇದಾಂತಕ್ಕೆ ಬಂದಾಗ ಅದ್ರದ್ದು ಪೂರ್ಣ ಪಕ್ವ ಅಂತಃಕರಣ ಪರಿಪಕ್ವ ಆದಾಗ ನಾ ಅಲ್ಲಿಗೆ ಬರ್ತೇವೆ. ನಾವು ಅಲ್ಲಿ ಮಠ ಸಾಧನೆ ಅದ ನೋಡ್ರಿ. ಸಾಧನ ಬರೋ ಮಠ ಎಲ್ಲ ಮಾಡೋದು ಬಿಡುದು ಅದ ರೀ. ಒಮ್ಮಗಲೇ ಫೈನಲ್ ಆಗೋದಿಲ್ಲ ಅದು ಯಾವುದು. Initially, the infinite formless Brahman is given a form for meditation, and this leads to the misconception that Brahman is a person in a remote place according to the description of the given by the Shastra. ಶಾಸ್ತ್ರದಾಗ ಭಗವಂತ ಹಿಂಗದಾನ ಅಂತ ತಿಳ್ಕೊಂಡು ಒಂದು ಕಲ್ಪನೆ ಕೊಟ್ಟಾರ. ಎದಕ್ಕ? ಸಗುಣದಿಂದ ಉಪಾಸನೆ ಮಾಡ್ಲಿ, ಅಂತಕಣ ಏಕಾಗ್ರ ಮಾಡ್ಕೊಳ್ಳಿ ಅಂತ ತಿಳ್ಕೊಂಡು ಒಂದು ಶಿವನ ಮೂರ್ತಿ ಕೊಟ್ಟಾರ ಏನ್ರಿ. ಅನೇಕ ದೇವತಾದಿ ಕಲ್ಪನಾ ಕೊಟ್ಟಾರ. ಗಣಪತಿಯನ್ನು ಕೊಟ್ಟಾರ, ಈಶ್ವರನ ಕೊಟ್ಟಾರ, ಪರಮೇಶ್ವರನ ಕೊಟ್ಟಾರ, ವಿಷ್ಣುವನ್ನ ಕೊಟ್ಟಾರ, ಚತುರ್ಮುಖ ಬ್ರಹ್ಮನ ಕೊಟ್ಟಾರ. ಅವ ಸೃಷ್ಟಿ ಮಾಡಾವ, ಅವ ಸ್ಥಿತಿ ಮಾಡಾವ, ಅವ ಲಯ ಮಾಡಾವ ಎಲ್ಲ ಹೇಳ್ಯಾರ. ಅವ್ರು ಕಲ್ಪಿತವಾದಂತ ಒಂದು ಮೂರ್ತಿ, ಒಂದು ಆಕಾರ ಕೊಟ್ಟಾರ. ತಿಳಿಲಾರ್ದವ್ರಿಗೆ ಇರ್ಲಿ ಅಂತ ತಿಳ್ಕೊಂಡು, ಮುಂದೆ ಬರ್ಲಿ ಅಂತ ತಿಳ್ಕೊಳಕ್ ಈ ಮಂದಿ ಏನ್ ಮಾಡ್ಯಾರ, ಅದನ್ನ ಖರೆ ಅಂತ ಹಿಡ್ಕೊಂಡು ಕುಂತ್ ಬಿಟ್ಟಾರ.
ಅಂದ್ರ ಮನುಷ್ಯ ಮಗುವಿಗೆ ಕಾಲ ಬರ್ಲಿಕ್ಕೆ ಅಡ್ಡಾಡ ಕಸು ಬರ್ಲಿಕ್ಕೆ ಕಾಲಾಗ ಅಂತ ತಿಳ್ಕೊಂಡು 3 ಗಾಲಿದ್ ಒಂದು ಚಕಡಿ ತಯಾರು ಮಾಡಿ ಕೊಟ್ಟಿದ್ದನ್ನ ಅವ ಬಿಡವಲ್ಲ, ಅದನ್ನ ಮುದುಕಾದ್ರೂ ಚಕಡಿ ಹಿಡ್ಕೊಂಡ ಅಡ್ಡಾಡಕತ್ತಾನ 3 ಗಾಲಿದು. ಸ್ವತಂತ್ರ ತನ್ನ ಕಾಲ ಮ್ಯಾಗ ಅಡ್ಡಾಡುವಂತ ಪ್ರಯತ್ನ ಮಾಡವಲ್ಲ ಅವ. ಹಂಗಾಗೈತಿ ನಮ್ಮ ಮತವಾದಿಗಳದ್ದು ಪರಿಸ್ಥಿತಿ. ಅದಕ್ಕ ಶಾಸ್ತ್ರ ಏನ್ ಮಾಡೈತಲ್ಲ ತಿಳ್ಕೊಳಕ ಒಂದು ನಾಮರೂಪಾತ್ಮಕವಾದ ಒಂದು ಮೂರ್ತಿಯೋ ಒಂದು ಆಕಾರವನ್ನು ಕೊಟ್ರು, ಕಲ್ಪನಾ ಮಾಡಿ ಕೊಟ್ರ. ಅದನ್ನ ಖರೆ ಅಂತ ಕುಂತ್ ಬಿಟ್ಟಾರ ಇವ್ರು ಮತವಾದಿಗಳು. ಭಗವಂತ ಎಲ್ಲೋ ಮೋಡಗಳ ಆಚೆಗೆ ಒಂದು ಲೋಕದ, ಆ ಲೋಕದಾಗ ಭಗವಂತ ಅದಾನ, ಅಲ್ಲಿ ಕುತ್ಕೊಂಡು ನೀವು ಸೃಷ್ಟಿ ಮಾಡಾಕತ್ತಾನ. ಅವ ನಮ್ಗ ಅಲ್ಲಿ ಕುತ್ಕೊಂಡು ನೋಡಾಕತ್ತಾನ. There are descriptions that the Jivatma have come out of Brahman like a spark of the fire. ಒಂದು ಬೆಂಕಿಯಿಂದ ಅನೇಕ ಕಿಡಿಗಳು ಹೆಂಗ್ ಉತ್ಪತ್ತಿ ಆಕಾವ, ಹಂಗ ಆ ಪರಮಾತ್ಮ ಏನದ ನಮ್ಮ ಮೋಡಗಳ ಆಚೆಗೆ ಬೇರೆ ಲೋಕದಾಗ ಅಲ್ಲಿ ಕುಂತಹ ಪರಮಾತ್ಮನ ಕಿಡಿಗಳಾಗಿ ಇಲ್ಲಿ ಜೀವಿಗಳು ಈ ಭೂಲೋಕದಾಗ ಹುಟ್ಟ್ಯಾರ ಅಂತ ಕಲ್ಪನೆ ಮಾಡ್ಯಾರ ಇವ್ರು. ಯಾರ್ರೀ? ಮತವಾದಿಗಳು. ದಿಸ್ ಇಸ್ ನಾಟ್ ಫ್ಯಾಕ್ಚುವಲ್. ಇದು ಖರೆ ಅಲ್ಲ. Once it is taken as a factual that Paramatma is subject to division, separation, etc., the Paramatma is reduced to a finite being. ಇದು ನಿಜವಾದದ್ದಲ್ಲ, ಇದು ತಪ್ಪು ತಿಳುವಳಿಕೆ. ಇವರು ಯಾವಾಗ ಆ ನಿಜವಾದ ಪರಮಾತ್ಮನನ್ನ ಅವನಲ್ಲಿ ಭಾಗಗಳನ್ನ ಕಲ್ಪನಾ ಮಾಡಿದ್ರು, ಜೀವಾತ್ಮ ಪರಮಾತ್ಮ ಭೇದ ಕಲ್ಪನಾ ಮಾಡಿದ್ರು, ಅವಾಗ ಏನಾಗ್ಬಿಟ್ಟ ಅವ ಪರಮಾತ್ಮ ಅಂದ್ರೆ ಪರಿಚ್ಛಿನ್ನ ವಸ್ತು ಆಗ್ಬಿಟ್ಟ. ಅವ ಬೇರೆ, ನಾನು ಬೇರೆ, ಅವ ದೂರದಾನ, ನಾ ಇಲ್ಲದೇನಿ ಅನ್ನುವಂತ ಭೇದ ಹುಟ್ಟಿತು. Various theological and philosophical systems which look upon Paramatma as a person in some other loka talk about the division of Paramatma into Paramatma and Jivatma, and Jivatma coming away like at the time of ಸೃಷ್ಟಿ. ಏನಂತ ವಿಚಾರ ಮಾಡಾಕತ್ರು ಇವರು ಅನೇಕ ಮತವಾದಿಗಳು? ಪರಮಾತ್ಮ ಒಬ್ಬ ವ್ಯಕ್ತಿ ಅದಾನ, ಅವನು ಯಾವುದೋ ಒಂದು ಲೋಕದಾಗ ಅದಾನ, ಅವ ಒಬ್ನ ಇದ್ದ ಮೊದಲ. ಆಮೇಲೆ ಏನಾಯ್ತು, ಅವನಿಂದ ಜೀವಾತ್ಮ ಅನ್ನುವಂತ ಕಿಡಿ, ಅವ ಬೆಂಕಿ ಹಂಗ ಇದು ಕಿಡಿ ಹೊರಗೆ ಹೆಂಗ್ ಬಿತ್ತು ಹಂಗ ಇವ್ ಜೀವಾತ್ಮ ಹೊರಗೆ ಬಿದ್ದ. ಯಾವಾಗ ಅಂದ್ರೆ ಸೃಷ್ಟಿ ಕಾಲದಾಗ. ಸೃಷ್ಟಿ ಯಾವಾಗ ಆತಲ್ಲ ಅವಾಗ ಈ ಜೀವಾತ್ಮ ಹೊರಗೆ ಬಿದ್ದ. ಹೆಂಗ ಅಂತಂದ್ರೆ ಬೆಂಕಿಯಿಂದ ಕಿಡಿ ಬಂದ ಹಾಗೆ ಕಲ್ಪನಾ ಮಾಡಿದ್ರು. We are none other than Paramatma itself appearing as Jivatma, but we refuse to accept that fact. How can an unborn, deathless, divisionless Paramatma get divided into several Jivatmas? It can never be divided. ಏಕ ಏವ ಅದ್ವಿತೀಯ ಅಂದ್ರೆ ಸ್ವಗತ ಸಜಾತಿ ವಿಜಾತಿ ಭೇದರಹಿತವಾದ ಒಂದೇ ಒಂದಾದ ಅಖಂಡ ಪರಬ್ರಹ್ಮ ವಸ್ತು. ಅದರಲ್ಲಿ ಭೇದ ಆತಂತ ಹೆಂಗ ಕಲ್ಪನಾ ಮಾಡಿದ್ರು ಇವರು ಗೊತ್ತಿಲ್ಲ, ಮಾಡಿದ್ರು. ಆದ್ರೆ ಈ ಕಲ್ಪನಾ ಏನೈತಲ್ಲ ಇದು ಸತ್ಯಕ್ಕೆ ದೂರವಾಗಿದೆ ಅಷ್ಟ್ ಹೇಳಾಕತ್ತಾರೆ ಈ ಶ್ಲೋಕದ. ಜಾತ ಬ್ರಹ್ಮವಾದದಲ್ಲಿ ದೋಷ ಅದ. ಹತ್ತು 24 ಆತು. ಮಧ್ಯದಾಗ ಒಂದ್ ಮಾತು ಹೇಳಕ್ ಮಾಡಿದೆ. ಬಹಳ ಮಂದಿನೂ ಬಂದಿಲ್ಲ ಇವತ್ತು. ಯಾಕೋ 8 8 16 ಮಂದಿ ಅದಾರ. ಭಾನುವಾರ ಮದ್ವಿಗ್ ಹೋಗ್ಯಾರನ್ ಸರ್ ಎಲ್ಲಾರು? ಹಾ, ಮದ್ವಿಗೆ ಹೋಗ್ಯಾರೇನು? ನಾನು ಒಂದ್ ಮದ್ವಿಗೆ ಹೋಗ್ಬೇಕು. ಇರ್ಲಿ, ನನಗೇನ್ 1 ಗಂಟೆ ಮ್ಯಾಗ ಹೋಗ್ತೇನಿ. ನಾಳೆ ಒಂದ್ ಕೆಲಸ ಅದ ನನಗೆ 10 ಗಂಟೆಗೆ. ಸೊ ನಾಳಿ ಕ್ಲಾಸ್ ಅನ್ನ 9ಕ್ಕೆ ಮಾಡಿದ್ರೆ ನಾ ಮಾಡ್ತೇನೆ. 9ಕ್ಕೆ ಮಾಡಂದ್ರೆ 9 ರಿಂದ 10 ಮಾಡಿ ಹೋಗ್ತೇನೆ. ಹೆಂಗ್ ಮಾಡ್ತೀರಿ? ಹ್ಞೂ ಸರ್. ನಾಳೆ ಒಂದು ಕ್ಲಾಸ್ ಏನಂದ್ರೆ 9ಕ್ಕೆ, ಮತ್ ನಾಳದಿಂದ 10ಕ್ಕೆ ಇಟ್ಕೊಳ್ಳೋಣ. ನೋ ಪ್ರಾಬ್ಲಮ್. ಹ್ಞೂ ಸರ್. 21ನೇ ಕಾರಿಕೆ ಒಳಗೆ ಏನ್ ಹೇಳ್ತಾರ ನೋಡ್ರಿ. ನ ಭವತಿ ಅಮೃತಂ ಮರ್ತ್ಯಂ ನ ಮರ್ತ್ಯಂ ಅಮೃತಂ ತಥಾ ಪ್ರಕೃತೇರ್ ಅನ್ಯತಾ ಭಾವೋ ನ ಕಥಂ ಚಿಂತ್ ಭವಿಷ್ಯತಿ. ನ ಭವತಿ ಅಮೃತಂ ಮರ್ತ್ಯಂ. ಹಾಕೋರಿ ಅಲ್ಲಿ ಟಿಕ್ಕಿ ಹೊಡ್ಕೊಡ್ರಿ, ಯಾರಿಗೆ ಓದಾಕ್ ಬರಂಗಿಲ್ಲ ಅವರು. ನ ಭವತಿ ಅಮೃತಂ ಮರ್ತ್ಯಂ ನ ಮರ್ತ್ಯಂ ಅಮೃತಂ ತಥಾ ಪ್ರಕೃತೇ ಅನ್ಯತಾ ಭಾವೋ ನ ಕಥಂ ಚಿತ್ ಭವಿಷ್ಯತಿ. ಏನ್ ಹೇಳ್ತಾರೆ ಈ ವಾಕ್ಯದೊಳಗ ಅಂತಂದ್ರೆ 21 ಅಮೃತಂ ನ ಭವತಿ. ಯಾವುದು ಅಮರವಾಗಿದೆಯೋ ತುರಿಯ ಪದ, ಮರ್ತ್ಯಂ ನ ಭವತಿ. ಅಮೃತವಾದದಕ್ಕ ಮರ್ತ್ಯ ಅಂತ ಹೆಂಗ್ ಹೇಳಕ್ ಬರ್ತದ್ರಿ? ಅದು ಯಾವಾಗ್ಲೂ 3 ಕಾಲದಾಗ ಅಮರ ಇರ್ಬೇಕಲ್ಲ, ಅದಕ್ಕೆ ಮರಣ ಇರಬಾರ್ದು. ಅಮೃತ ತತ್ವ ಯಾವುದು? ಆ ತುರಿಯ ಪದ ಏನದ ಅಮೃತ ತತ್ವ ಅಂತ ಶಾಸ್ತ್ರ ಹೇಳೈತಿ. ಮತ್ತೆ ಅದಕ್ಕೆ ಹುಟ್ಟು ಸಾವು ಹೆಂಗ್ ಹೇಳ್ತೀರಿ ನೀವು? ಹೇಳಕ್ ಬರಂಗಿಲ್ಲ. ಒಂದ್ ವೇಳೆ ಹೇಳಿದ್ರಿ ಅಂದ್ರೆ ಅದು ಅಮರ ಆಗ್ಲಿಲ್ಲ. ತಥಾ
ಮರ್ತ್ಯನ ಅಮೃತಂ. ಅದೇ ರೀತಿ ಯಾವ್ದಕ್ಕೆ ಮರಣ ಅದ ಅದು ಅಮರ ಆಗುದಿಲ್ಲ. ಅನ್ಯತಾ ಭಾವ ಪ್ರಕೃತೇ. The intrinsic nature, the transformation doesn't take place in any manner. ಕಥಂಚಿತ್ ಯಾವುದೇ ರೀತಿಯಿಂದ ಆ ಏಕಮೇವ ಅದ್ವಿತೀಯ ಪರಬ್ರಹ್ಮ ವಸ್ತು ಅಜಾತವಾದ ಬ್ರಹ್ಮದಲ್ಲಿ ಈ ಹುಟ್ಟು ಸಾವು ಅನ್ನುವಂಥ ಬದಲಾವಣೆ ಆಗುವುದಿಲ್ಲ. ಅನ್ಯತಾ ಭಾವ ಅಂದ್ರೆ ಈ ಹುಟ್ಟು ಸಾವುಗಳು ಅಥವಾ ಈ ವಿಕಾರಗಳು, ಷಡ್ಭಾವ ವಿಕಾರಗಳು ಹೇಳ್ತೇವಲ್ಲ ನಾವು ಪ್ರಕೃತಿಗೆ. ಅಸ್ಥಿತೆ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ವಿನಶತಿ ಅನ್ನುವಂಥ 6 ಭಾವ ವಿಕಾರಗಳನ್ನು ಹೇಳ್ತೇವಲ್ಲ, ಆ 6 ವಿಕಾರಗಳು ಏನದಾವು? ಅನ್ಯತಾ ಭಾವವು. ಆ ಬದಲಾವಣೆಗಳು ಆ ಒಂದು ತುರಿಯನಲ್ಲಿ ಕಥಂಚಿತ್ ಯಾವಾಗಲೂ ನ ಭವಿಷ್ಯತಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅಮೃತವು ಮರ್ತ್ಯವಾಗುವುದಿಲ್ಲ, ಮರ್ತ್ಯವು ಅಮೃತವಾಗುವುದಿಲ್ಲ. ಸ್ವರೂಪದಲ್ಲಿ ಬದಲಾವಣೆ ಹೇಗೂ ಆಗಲಾರದು. ಪ್ರಕೃತಿ ಅಂದ್ರೆ ಇಲ್ಲಿ ಏನ್ ತಗೋಬೇಕು? ಸ್ವರೂಪ. ಯಾವುದು ನಿಜವಾದ ಸ್ವರೂಪ ಐತೋ, ಯಥಾರ್ಥವಾಗಿ ಐತೋ, ಅದರಲ್ಲಿ ಅನ್ಯತಾ ಭಾವ ಅಂದ್ರೆ ಬದಲಾವಣೆ, ಅದು ಹೇಗೂ ಆಗಲಾರದು. ಅಲ್ಲಿ ನೀವು ಹಂಗ ಬರ್ಕೊಂಡ್ರೆ ಅರ್ಥ ಆಗ್ತದ, ನೀವು ಹಂಗ ಓದಿದ್ರೆ ಅರ್ಥ ಆಗಲ್ಲ. ಪ್ರಕೃತಿಗೆ ಅನ್ಯತಾ ಭಾವವು ಹೇಗೂ ಆಗಲಾರದು ಅಂತ ಬರ್ದಾರ ಅವ್ರು. ಅಲ್ಲಿ ಏನ್ ಬರ್ದಾರ ಅವರು? ಪ್ರಕೃತಿಯರ ಅನ್ಯತಾ ಭಾವ ನ ಕಥಂ ಭವಿಷ್ಯತಿ. ಅದನ್ನ ಯಥಾವತ್ ಕನ್ನಡದಾಗ ಟ್ರಾನ್ಸ್ಲೇಟ್ ಮಾಡ್ಯಾರ. ನಿಮಗೆ ಓದಿದ್ರ ಅದ ಅರ್ಥನ ಆಗುದಿಲ್ಲ. ಆಕತೆ ನೋಡ್ರಿ, ಅರ್ಥ ಆದ್ರೆ ನೋಡ್ರಿ, ಮಾಡ್ಕೊಡ್ರಿ. ನಾನು ಅಲ್ಲಿ ಬರ್ಕೊಳ್ಳೇನಿ. ಪ್ರಕೃತಿ ಅಂದ್ರೆ ಆತ್ಮ ಎಂದು ಬದಲಾವಣೆ ಆಗದ, ಅನ್ಯತಾ ಭಾವ ಅಂದ್ರೆ ಬದಲಾವಣೆ ಎಂದೂ ಆಗಲಾರದು. ಅವಾಗ ಅರ್ಥ ಆಗ್ತದೆ. ಹಂಗ ಬರದ್ರ ಅರ್ಥ ಆಗ್ತದೆ, ಇಲ್ಲಾಂದ್ರೆ ನಿಮಗೆ ಎಂದೆಂದು ಅರ್ಥ ಆಗೋದಿಲ್ಲ. ಅಂದ್ರೆ ಅದು ಪಂಡಿತರ ಭಾಷೆ ಆಯ್ತು, ನಾವೇನಂದ್ರೆ ತಪ್ಪನ್ನಂಗಿಲ್ಲ, ಪಂಡಿತರ ಭಾಷೆ ಆಯ್ತು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಪ್ರಫೌಂಡ್ ವರ್ಸ್. ಈ 21ನೇ ಶ್ಲೋಕ ಏನದಲ್ಲ, ಬಹಳ ಮುಖ್ಯವಾದಂತಹದ್ದು ಮತ್ತು ಆಳವಾದ ಗರ್ಭಿತವಾದ ಅರ್ಥವುಳ್ಳಂತಹ ಒಂದು ಕಾರಿಕೆ. ಇಟ್ ಹ್ಯಾಸ್ ಸೋ ಮೆನಿ ಕಲರೀಸ್. ಅದರಲ್ಲಿ ಅನೇಕ ಮಾತುಗಳನ್ನ ಇದು ಗರ್ಭೀಕರಿಸಿಕೊಂಡದ. ಇದರ ಅನೇಕ ರಹಸ್ಯಮಯವಾದಂತಹ ವೇದಾಂತದ ವಾಕ್ಯಗಳದಾವ. ಇದರಲ್ಲಿ ಅನೇಕ ಅದಾವ. ಅವೆಲ್ಲವನ್ನ ಗರ್ಭೀಕರಿಸಿಕೊಂಡಂತ ಒಂದು ವಾಕ್ಯ ಇದು, ಈ ಶ್ಲೋಕ, ಈ ಕಾರಿಕ. ದ ಎಸೆನ್ಷಿಯಲ್ ನೇಚರ್ ಆಫ್ ಎ ಥಿಂಗ್ ವಿಲ್ ನೆವರ್ ಬಿ ಲಾಸ್ಟ್. ಅದು ಏನ್ ಹೇಳ್ತದ ಅಂದ್ರೆ, ಸ್ವರೂಪ ಹೆಂಗೈತಿ ಅದು ಎಂದೂ ಹೋಗುದಿಲ್ಲ. ಈಗ ಅಗ್ನಿ ಸ್ವರೂಪ ಏನ್ರಿ? ಅದು ಬೆಚ್ಚಗಿರ್ತದ, ಅದು ಪ್ರಕಾಶಮಾನವಾಗಿರ್ತದ ಅಂತ ಹೌದಲ್ಲ ಲಕ್ಷಣ. ಅಗ್ನಿ ಲಕ್ಷಣ ಏನು? ಪ್ರಕಾಶಮಾನವಾಗಿರ್ತದ, ಮತ್ತ ಅದು ಬಿಸಿ ಇರ್ತದ. ಹೌದಾ? ಹೌದ್ರಿ, ಹೌದ್ರಿ. ಈಗ ಹಿಮಾಲಯದಾಗ ಹೋದ್ರ ಆ ಅಗ್ನಿ ತಣ್ಣಗ ಇರ್ತತೇನ್ರಿ? ಇಲ್ರಿ, ಅಲ್ಲಿ ಬಿಸಿ ಇರ್ತೈತ್ರಿ. ಯಾವಾಗ್ಲೂ ಏನ್ ಇರ್ತೈತಲ್ಲ ಅದು ಸ್ವರೂಪ. ಯಾವಾಗ್ಲೂ ಅದ್ರದ್ದು ಏನ್ ಇರ್ತೈತಲ್ಲ ಲಕ್ಷಣ, ಗುಣ, ಅದು ಅವ್ರ ಸ್ವರೂಪ. ಈಗ ಆಶ್ರಿತಕ ಒಬ್ಬ ಮನುಷ್ಯ ಹೆಂಗಿರ್ತಾನಂದ್ರೆ, ಆಶ್ರಿತಕ ಸಿಟ್ಟು ಮಾಡ್ಕೋತಿರ್ತಾನ. ಅವಾಗ ಏನ ಸಿಟ್ಟಿಗೆ ಕಾರಣನೇ ಬೇಕಾಗಿಲ್ಲ, ಅವನ ಸ್ವಭಾವನ ಹಂಗಿರ್ತದ. ಅವಾಗ ಸಿಟ್ಟು ಯಾಕೆ ಬಂತು ನಮಗ ಗೊತ್ತಾಗಂಗಿಲ್ಲ, ಅವನ ಸ್ವರೂಪನ ಆಗಿರ್ತದ. ಹಂಗ ಅದು ಯಾವಾಗ್ಲೂ ಇರ್ತೈತಿ. ಸ್ವರೂಪ ಅಂದ್ರೆ ಯಾವಾಗ್ಲೂ ಇರ್ತೈತಿ, ಅದು ಯಾವಾಗ್ಲೂ ಇಲ್ದಂಗ ಆಗುದಿಲ್ಲ, ಅವನ್ ಬಿಟ್ಟು ಹೋಗುದಿಲ್ಲ. ಹಂಗ ಇಲ್ಲ, ಸ್ವರೂಪ ಏನೈತಲ್ಲ ಅದು ಯಾವಾಗ್ಲೂ ಇರ್ತದ. ಇಟ್ ವಿಲ್ ನೆವರ್ ಗೋ ಅವೇ ಫ್ರಮ್ ದ ಥಿಂಗ್. ಈಗ ಒಂದ್ ವೇಳೆ ಈ ಆತ್ಮತತ್ವ ಇವತ್ತು ಅಮರ ಐತಿ, ನಾಳೆ ಅದು ಮರ್ತ ಆಗ್ತೈತೇನು? ಅಥವಾ ನಾಳೆ ಮರ್ತೈತಿ ಮತ್ ನಾಳ್ದ ಅಮರ ಆಕತೇನು? ಇಲ್ಲ. ಅದು ಅಮರ ಐತಂದ್ರೆ 3 ಕಾಲದಲ್ಲಿ ಅಮರ ಅದ. ಇವತ್ತ, ನಾಳೆ ಮತ್ತು ನಿನ್ನೆ 3 ಕಾಲದಲ್ಲಿ ಅದು ಅಮರ ಇರ್ಲಿಕ್ಕೆ ಬೇಕು. ಅದು ಸ್ವರೂಪ. ಯಾಕಂದ್ರ ವಾಟ್ ನೇಚರ್ ಡಸ್ ನಾಟ್ ಗೋ ಅವೇ ಇಸ್ ಕಾಲ್ಡ್ ಎಸೆನ್ಷಿಯಲ್ ನೇಚರ್. ಯಾವ ಸ್ವರೂಪ ನಮ್ಮನ್ನ ಆ ವಸ್ತುವಿನ ಬಿಟ್ಟು ಹೋಗೋದಿಲ್ಲೋ ಅದಕ್ಕೆ ನಾವೇನಂತೇವಿ? ಸ್ವರೂಪ ಅಂತೀವಿ. ಅದಕ್ಕೇನಂತೇವಿ ನಾವು? ಯಥಾರ್ಥವಾದಂತಹ ಇರುವಿಕೆ ಅಂತೇವಿ. ದ ಎಸೆನ್ಷಿಯಲ್ ನೇಚರ್ ಆಫ್ ಫೈರ್ ಇಸ್ ಹೀಟ್. ಅದನ್ನ ಹೇಳ್ತಾರ ನೋಡ್ರು. ಆ ಹೀಟ್ ಏನ್ರ ಏನು? ಅಗ್ನಿದು ಸ್ವರೂಪ ಹೆಂಗದ? wherever there is fire there will be heat. ಎಲ್ಲೆಲ್ಲಿ ಬೆಂಕಿ ಅದ ಅಲ್ಲಿ ಅಗ್ನಿ, ಎಲ್ಲಿ ಅದ ಅಲ್ಲಿ ನಮಗ ಬಿಸಿ ಇರ್ತದ, ಬೆಚ್ಚಗಿರ್ತದ. there can be hot fire or no fire, but there can never be cold fire. ಅಲ್ಲಿ ಅಗ್ನಿ ಇರಬಹುದು,
ಅಥವಾ ಅಗ್ನಿ ಇರ್ಲಿಕ್ಕಿಲ್ಲ. ಒಂದ್ ವೇಳೆ ಅಗ್ನಿ ಇತ್ತಂದ್ರ ಅದು ಯಾವಾಗ್ಲೂ ಬಿಸಿನೇ ಇರ್ತದ. ಇಲ್ರಿ ಅಲ್ಲಿ ಅಗ್ನಿ ಅದ, ಅದು ತಣ್ಣಗದ ಅನ್ನಕ್ ಬರುದಿಲ್ಲ. ಯಾಕಂದ್ರೆ ಸ್ವರೂಪ ಅದ. ಬಿಸಿತನ ಅನ್ನೋದು ಮತ್ತು ಅಗ್ನಿದು ಎರಡು ಕೂಡ ಇರ್ತಾವ. ಅವು ಬಿಟ್ಟಿರಂಗಿಲ್ಲ. ಬಿಟ್ಟಿರ್ಲಾರ್ದ ಸಂಬಂಧಕ್ಕ ಸ್ವರೂಪ ಅಂತ. wherever there is a fire there will be heat. There can be very hot fire or no fire, but that can never be a cold fire. In case of hot water, the heat is an incidental nature or it is borrowed from the fire. ಈಗ ಬಿಸಿನೀರ್ ತೋಡ್ರಿ, ಅಗ್ನಿ ತೋಡ್ರಿ, ಒಂದ್ ಕಡೆ ಬಿಸಿನೀರ್ ತೋಡ್ರಿ. ಎಲ್ಲೆಲ್ಲಿ ಅಗ್ನಿ ಅದ ಅದು ಬೆಚ್ಚಗ ಆಯ್ತಂದ್ರ ಐತಿಲ್ಲ? ಹೌದು. ಈಗ ಎಲ್ಲೆಲ್ಲಿ ಬಿಸಿನೀರ್ ಅದ, ಎಲ್ಲೆಲ್ಲಿ ನೀರದ ಅದು ಬೆಚ್ಚಗಾಯ್ತೇನ? ಇಲ್ರಪ್ಪ, ಇಲ್ಲ. ಇಲ್ಲ ನೋಡ್ರಿ. ಎಲ್ಲೆಲ್ಲಿ ನೀರದ ಅದು ಬೆಚ್ಚಗ ಇಲ್ಲ, ಅದು ಸ್ವರೂಪ ಅಲ್ಲ ಅದು. ಹಂಗಾರೆ ಬೆಚ್ಚನ ನೀರು ಯಾವಾಗ ಆಗೈತಿ? ಆಗಂತಕ ಆಗೈತಿ. ಬಿಸಿ ಅದ್ರಾಗ ಬಂದೈತಿ. ಬೆಂಕಿಯಿಂದ ಅದ್ರಾಗ ಅಗ್ನಿಯಿಂದ ಬೆಂಕಿ ಆ ನೀರಾಗ ಬಂದೈತಿ. ಅದಕ್ಕೆ ಬಿಸಿ ನೀರನ್ನಾಗತ್ತೆ. ಆ ನೀರು ಯಾವಾಗಲೂ ಹೆಂಗಿರ್ತದ? ತಣ್ಣಗಿರೋದು ಅದ್ರ ಸ್ವರೂಪ ಅದ. ಮತ್ತೆ ಬಿಸಿನೀರು ಇರೋದು ಅದ್ರ ಆಗಂತಕ ಸ್ವರೂಪ ಅದ. ಅದ್ರನ್ನ ಸ್ವರೂಪ ಅಲ್ಲದು, ಅದೇ ಪಡ್ಕೊಂಡೈತಿ. ಹಂಗಾರೆ ನೀರು ಬಿಸಿ ಐತಂದ್ರ ಆ ಬಿಸಿತನ ಯಾರ್ದು? ಅದು ಬೆಂಕಿದು ಅಂತ ಅರ್ಥ. ಬೆಂಕಿ ಅದು ಬಿಸಿ ಐತಂದ್ರ, ನೀರು ಬಿಸಿ ಐತಂದ್ರ ಆ ಬಿಸಿತನ ಯಾರ್ದು? ಅದು ಬೆಂಕಿದು. ಈ ಸ್ವರೂಪ ತಿಳ್ಕೊಳಕ್ ಇಷ್ಟ ಹೇಳಾಕತ್ತಾರ್ರಿ ಅಪ್ಪೋರ್. ನಮ್ಮ ಸ್ವರೂಪ ಹೆಂಗದ ಅನ್ನೋದ್ರಿಂದ ಅದು ಯಾವಾಗ್ಲೂ ಬದಲಾವಣೆ ಆಗುದಿಲ್ಲ ಅಂತ. Thus everything has both incidental nature and intrinsic nature. ಹಂಗ ಪ್ರತಿಯೊಂದು ವಸ್ತುವಿಗೂ ಒಂದು ಸ್ವರೂಪ ಲಕ್ಷಣ ಇರ್ತದ, ಒಂದು ಆಗಂತಕ ಲಕ್ಷಣ ಇರ್ತದ. ಬೇರೆ ವಸ್ತುವಿನಿಂದ ಪಡೆದಿದ್ದಿರ್ತದಲ್ಲ, ಅದು ಆಗಂತಕ ಇರ್ತದ, ಬರ್ತದ ಹೋಗ್ತದ. ನೀರು ಬಿಸಿ ಇರಬಹುದು, ತಣ್ಣಗೂ ಆಗ್ಬಹುದು. ನೀವು ನೀವು ಕಾಫಿ ಇಂಟ್ರಿನ್ಸಿಕ್ ಅಂದ್ರೆ ಆಗಂತುಕ ಏನ್ರಿ ಸರ್? ಅಲ್ಲಲ್ಲ, ಇಂಟ್ರೆನ್ಸಿಕ್ ಅಂದ್ರೆ ಯಥಾವತ್, ಯಾವಾಗ್ಲೂ ಇರುವುದು, ಯಥಾರ್ಥ, ಯಥಾರ್ಥ. ಇನ್ನೊಂದು ಇನ್ಸಿಡೆಂಟಲ್ ಐತಲ್ಲ, ಅದು ಆಗಂತಕ. ಇನ್ಸಿಡೆಂಟಲ್ ಅಂಡ್ ಇಂಟ್ರೆನ್ಸಿಕ್ ನೇಚರ್ ಅಂತದ ನೋಡ್ರಿ. ಇಂಟ್ರೆನ್ಸಿಕ್ ಅಂದ್ರೆ ಯಾವಾಗ್ಲೂ ಸ್ವರೂಪ ಲಕ್ಷಣ, ಅದು ಯಾವಾಗ್ಲೂ ಇರ್ತದೆ. ಇದು ಇನ್ಸಿಡೆಂಟಲ್ ಅಂದ್ರೆ ಬರುವುದು ಹೋಗುದು, ಆಗಂತಕ. ವಾಟ್ ಇಸ್ ದ ನೇಚರ್ ಆಫ್ ಆತ್ಮ? ಹಂಗಾರೆ ನೇಚರ್ ಅಂದ್ರೆ ಸ್ವರೂಪ, ಆತ್ಮನ ಸ್ವರೂಪ ಹೆಂಗದ? Whether it is called Paramatma or Jivatma, the Upanishad teach that intrinsic nature of Atma is immortality. ಸ್ವರೂಪ ಲಕ್ಷಣ ಅದ್ರದ್ದು ಅಮರ, ಅದಕ್ಕೆ ಮರಣ ಇಲ್ಲ. ದ ಇಂಟ್ರೆನ್ಸಿಕ್ ನೇಚರ್ ಆಫ್ ಅನಾತ್ಮ, ಅನಾತ್ಮದ ಸ್ವರೂಪ ಲಕ್ಷಣ ಏನ್ರಿ? ಆತ್ಮನ ಸ್ವರೂಪ ಲಕ್ಷಣ ಅಮರ, ಅನಾತ್ಮದ್ದು ಆಗಂತಕ, ಇಮ್ಮಾರ್ಟಲ್. ಅಲ್ಲಲ್ಲ, ಮಾರ್ಟಲ್ ರೀ. ಮಾರ್ಟಲ್ ಮರಣ ಆಗ್ತದ. ಈ ಶರೀರಕ್ಕೆ ಮರಣ ಐತಿಲ್ಲೋ? ಯಾವ್ದು ಅನಾತ್ಮ ಐತಿ ಅದಕ್ಕೆ ಹುಟ್ಟು ಸಾವು ಅದಾವ. ಇಷ್ಟ ಹೇಳಾಕತ್ತಾರ ಅವ್ರು, ಬಹಳ ಡಿಫ್ರೆನ್ಸ್ ಇಲ್ಲ. ಯಾವ್ದು ಆತ್ಮ ಅದ ಅದಕ್ಕೆ ಹುಟ್ಟು ಸಾವು ಇಲ್ಲ, ಯಾವ್ದು ಅನಾತ್ಮ ಅದ ಅದಕ್ಕೆ ಹುಟ್ಟು ಸಾವು ತಪ್ಪುದಿಲ್ಲ. ಇದನ್ನ ಹೇಳಾಕತ್ತಾರ. ಗಮನಾಗಮನ. ಹಾ, ಮಾರ್ಟಲ್ ಕೆನಾಟ್ ಬಿಕಮ್ ಇಮ್ಮಾರ್ಟಲ್, ಇಮ್ಮಾರ್ಟಲ್ ಕೆನಾಟ್ ಬಿಕಮ್ ಮಾರ್ಟಲ್. ಯಾವ್ದು ಅಮರ ಐತಿ, ಅಮರತ್ವದಿಂದ ಕೂಡೈತಿ, ಅದಕ್ಕೆ ಮರಣ ಇಲ್ಲ. ಯಾವ್ದು ಮರಣದಿಂದ ಕೂಡೈತಿ ಅದಕ್ಕೆ ಅಮರತ್ವ ಇಲ್ಲ. ಶರೀರ ಮರಣದಿಂದ ಕೂಡೈತಿ, ಆ ಶರೀರ ಅಮರ ಅನ್ನಕ್ ಬರೋದಿಲ್ಲ. ಆತ್ಮಕ ಮರಣ ಇಲ್ಲ, ಅದು ಅಮರ ಐತಿ, ಅದಕ್ಕೆ ಮರಣ ಹೊಂತೈತಿ ಅನ್ನಕ್ ಬರೋದಿಲ್ಲ. Now I want to attain moksha. Moksha is defined as immortality. ಮೋಕ್ಷ ಅಂದ್ರೆ ಏನ್ರಿ? ಮೋಕ್ಷ ಅಂದ್ರೆ ಸತತವಾಗಿ ಸಾಯ್ದಂಗ ಇರುವುದಕ್ಕೆ ಮೋಕ್ಷ ಅಂತಾರ್ರಿ. ಏನ್ರಿ ಮೋಕ್ಷ ಅಂದ್ರೆ ಏನ್ ಗೊತ್ತೈತೇನ್ರಿ? ತಿಳಿಯೋಂಗ್ ಹೇಳ್ಬೇಕಂದ್ರ ಸಾಯ್ದಂಗ ಇರುವುದಕ್ಕೆ ಮೋಕ್ಷ ಅಂತಾರ್ರಿ. ಅಂದ್ರೆ ಈ ಶರೀರದೊಳಗ ಒಂದು ಸಾಯೋ ತತ್ವ ಅದ, ಒಂದು ಸಾಯದಾರ ತತ್ವ ಅದ. ಹಿಂಗ್ ತಿಳ್ಕೊಡ್ರಿ ಮೊದಲ. ಹಂಗಾರೆ ಸಾಯೋದು ಯಾವುದು? ಈ ಶರೀರ. ಸಾಯದಾರದ್ ಯಾವುದು? ಆತ್ಮ. ಹಂಗಾರೆ ಎರಡು ಆದ್ವಲ್ರಿ? ಅದಕ್ಕೇನು ಉತ್ತರ ಹೇಳ್ತೀರಿ ಮುಂದ? ದ್ವೈತಾಪತ್ತಿ ಬರಬಾರ್ದಲ್ಲ. ಅದು ಸಾಯದೈತಲ್ಲ, ಅದು ಕಲ್ಪಿತದ. ಯಾವ್ದು ಸಾಯದೈತಲ್ಲ ಅದು ಕಲ್ಪಿತದ, ಯಾವ್ದು ಸಾಯೋದಿಲ್ಲ ಅದು ಅಕಲ್ಪಿತದ. ಹಿಂಗ ನಾವು ಅದ್ವೈತವನ್ನ ಹೇಳ್ತೇವಿ. ತಿಳ್ಕೊಡ್ರಿ, ಇವೆಲ್ಲ ರಹಸ್ಯಗಳದಾವು. ಇದು ಯಾಕಂದ್ರೆ ಈ ಶ್ಲೋಕ ಬಹಳ ಆಳವಾದ ಅರ್ಥ ಅಂತ ಐತಲ್ಲ, ಇವೆಲ್ಲ ತಿಳ್ಕೊಂಡಾಗ ಶಾಸ್ತ್ರ ಯಥಾವತ್ತು ತಿಳಿತದ.
ಈಗ ನನಗೆ ಮೋಕ್ಷ ಆಗ್ಬೇಕಾಗೈತಿ, ನಾ ಕೇಳ್ತೇನೆ ಏನ್ ಪ್ರಶ್ನೆ, ನಾನು ಮುಕ್ತನಾಗಬೇಕು ಹೇಗೆ? ನಾ ಸಾಯದಂಗೆ ಉಳಿಬೇಕಂದ್ರೆ ಹೆಂಗ್ರೆ? ಮೋಕ್ಷ ಅಂದ್ರೆ ಸಾಯದಂಗೆ ಉಳಿಬೇಕು, ಹೌದು. ನಾನು ಸಾಯದಂಗೆ ಉಳಿಬೇಕಂದ್ರೆ ಏನ್ ಮಾಡ್ಬೇಕು? ನಾ ಶರೀರದಾಗ ಸಾಯಲಾರ್ದು ಒಂದು ತತ್ವ ಐತಲ್ಲ, ಅದನ್ನ ನಾ ಅಂತ ಗುರುತಿಸ್ಬೇಕು ಶಾಸ್ತ್ರದ ಮೂಲಕ, ಗುರುಗಳ ಮೂಲಕ. ಇಷ್ಟ ಇರೋದು ಸಾಧನ, ಬಾಳ ಇಲ್ಲ. ನೋಡ್ರಿ ಎಷ್ಟು ಆಳವಾದ ಅರ್ಥ ಐತಿ ಇದು. ಈ ಶರೀರದಲ್ಲಿ ಬದಲಾವಣೆ ಆಗದೇ ಇರುವಂತಹದ್ದು ಒಂದು ತತ್ವ ಐತಲ್ಲ, ಆ ಅಮರ ತತ್ವವೇ ನಾನು ಅದೇನೆ ಅಂತ ಗುರುತಿಸ್ಬೇಕಾಗ್ಯದ. ಈ ಶರೀರದಲ್ಲಿ ಏನು ಇದು ಅದರಲ್ಲಿ ಸಾಯುವಂತಹದ್ದು ಒಂದು ತತ್ವ ಐತಲ್ಲ, ಅನಾತ್ಮ, ಅದು ಇವತ್ತಿನ ನಾಳೆ ಸತ್ತು ಹೋಗೋದು, ಅದು ಕಲ್ಪಿತದ ಅಂತ ತಿಳ್ಕೊಂಡು ಅದನ್ನ ಬಿಟ್ಬಿಡ್ಬೇಕು. ಮೋಕ್ಷ ಮೋಕ್ಷ ಸಾಧ್ಯ ಆಗ್ತದೆ. ಅದನ್ನ ತಿಳ್ಕೊಳಕ ಸತ್ಸಂಗ ಮಾಡ್ಬೇಕ್ರಿ ಅಪ್ಪಾರ. ಮಾಡ್ರಿ, ಏನಾರ ಮಾಡ್ರಿ, ಒಟ್ಟು ಸತ್ಸಂಗರ ಮಾಡ್ರಿ, ಗಜಮರ ನಿಂದ್ರಿ, ಭಜನೆಯರ ಮಾಡ್ರಿ, ವಿಭೂತಿಯರ ಹಚ್ಚ್ರಿ, ಉದ್ದರ ಹಚ್ಚ್ರಿ, ಅಡ್ಡರ ಹಚ್ಚ್ರಿ, ಕುಂಕುಮಾರ ಹಚ್ಚ್ರಿ, ಕರ್ಪೂರ ಬೆಳಗ್ರಿ, ಉದಿನ ಕಡೆಯರ ಬೆಳಗ್ಗೆ, ಏನ್ ಮಾಡಿದ್ರ ಆಕೈತಿ, ತಿಳ್ಕೊಂಡ್ರ ಆಕೈತಿ ಅಂತ ನಾವ್ ಹೇಳಾಕತ್ತೀವಿ. ಶ್ಲೋಕ ನಿಧಿಧ್ಯಾಸನ ಮಾಡ್ಬೋದು ಸರ್ ಇದನ್ನ. ಬೆಸ್ಟ್ ಶ್ಲೋಕ ರೀ ಇದು, ಬಹಳ ಆಳವಾದ ಅರ್ಥ ಅದ. ಮಾತು ಮೌನಕ್ಕ ನೋಡ್ರಿ ಇಲ್ಲಿ ಹೇಳಕ್ ಹೋದ್ರ. Gaudapada asked whether I want a body to become immortal, I want Atma to become immortal. ಕೇಳ್ತಾರಂತ ಯಾರು? ಗೌಡಪಾದಾಚಾರ್ಯ. ಏನ ಶರೀರಕ್ಕೆ ಅಮರ ಆಗ್ಬೇಕಂತ ಬಯಸ್ತೀಯೋ, ಏನ ಆತ್ಮಕ ಅಮರ ಆಗ್ಬೇಕಂತ ಬಯಸ್ತೀಪ ನೀನು? ನಿಂದ ಏನದ ಹೇತು, ವಿಚಾರ ಏನದ? ಶರೀರ ಅಮರ ಆಗ್ಬೇಕಂದ್ರೆ ಎಂದೂ ಸಾಧ್ಯ ಇಲ್ಲ, ತಿಳ್ಕೊನಿ. ಆತ್ಮಕ ಮರಣ ಆಗ್ಬೇಕಂದ್ರೆ ಅದು ಎಂದೂ ಸಾಧ್ಯ ಇಲ್ಲ. ಆತ್ಮ ಯಾವಾಗಲೂ ಅಮರ ಅದ. ನೀ ಆತ್ಮ ಅಂತ ತಿಳ್ಕೊಂಡ್ಬಿಡು, ಖಲಾಸ್, ಸಮಸ್ಯೆ ಬಗೆಹರಿತದ, ನಿನ್ಗೆ ಮೋಕ್ಷ ಸಿಕ್ಬಿಡ್ತದೆ. ಶರೀರನ ಅಂತ ಖರೆ ಹಿಡ್ಕೊಂಡು ಕುಂತಿ ಅಂದ್ರೆ ನಿನಗೆ ಮೋಕ್ಷ ಯಾವಾಗಲೂ ಆಗುದಿಲ್ಲ. ಹುಟ್ಟುವುದು ಸಾಯೋದು ಕಾಯಂ, ನಿನಗೆ ಬರ್ಕೊಂಡ್ಬಿಡಿ ಎದ್ಯಾಗಂತಾರ. ಐದರ್ ವೇ ಐ ವಿಲ್ ಬಿ ಇನ್ ಟ್ರಬಲ್. ಹೆಂಗ್ ಹೋದ್ರು ಕೂಡ ಹಗ್ಗ ನಿನಗೆ ಕುಣಿ ಬೀಳ್ತತಿ. ದ ಬಾಡಿ ಕ್ಯಾನ್ ನೆವರ್ ಬಿಕಮ್ ಇಮ್ಮಾರ್ಟಲ್. ಈ ಶರೀರ ಯಾವಾಗಲೂ ಅಮರ ಆಗಂಗಿಲ್ಲ. ಬಿಕಾಸ್ ಮಾರ್ಟಾಲಿಟಿ ಇಸ್ ದ ಬಾಡಿ ಇಸ್ ಎಸೆನ್ಷಿಯಲ್ ನೇಚರ್. ಮರಣದ ಇದ್ರ ಸ್ವರೂಪ ಐತಿ. ಅದು ಇದು ಹುಟ್ಟೈತಿ ಅಂದ್ರೆ ಇದು ಸಾಯಾಕ ಹುಟ್ಟೈತಿ, ಸಾಯ್ತೈತಿ ಅಂದ್ರೆ ಹುಟ್ಟಾಕ ಸಾಯ್ತೈತಿ. ಆತ್ಮ ನೀಡ್ ನಾಟ್ ಬಿಕಮ್ ಇಮ್ಮಾರ್ಟಲ್. ಆತ್ಮ ಯಾವಾಗಲೂ ಅಮರ ಆಗಕ್ ಸಾಧ್ಯ ಇಲ್ಲ, ಅದು ಅಮರ ಐತಿ. ಬಾಡಿ ಕ್ಯಾನ್ ನಾಟ್ ಬಿಕಮ್ ಇಮ್ಮಾರ್ಟಲ್. ಶರೀರ ಯಾವಾಗಲೂ ಅಮರ ಆಗಕ್ ಬರಂಗಿಲ್ಲ, ಯಾಕದಕ್ಕ ಮರಣದಿಂದ ಕೂಡೈತಿ. ಆತ್ಮ ನೀಡ್ ನಾಟ್ ಬಿಕಮ್ ಇಮ್ಮಾರ್ಟಲ್. ಆತ್ಮ ಯಾವಾಗಲೂ ಅದು ಅಮರ ಆಗ್ಲಿಕ್ಕೆ ಬರಂಗಿಲ್ಲ, ಅಮರ ಐತಿ, ಅದು ಆಗೋದಿಲ್ಲ. ಇಲ್ಲೇ ಇದ್ದದನ್ನ ತಿಳ್ಕೊಳ್ಳೋದದ ರೀ. ಏನಾರ ಮಾಡಿ ಬದಲಾವಣೆ ಮಾಡೋದಿತ್ತಂದ್ರೆ ಕರ್ಮ ಬೇಕಾಗಿತ್ತು. ಇಲ್ಲಿ ಇದ್ದದ್ದು ಇದ್ದಂಗೆ ತಿಳ್ಕೊಳ್ಳುವಂತ ಬುದ್ಧಿ ಬಂದ್ರೆ ಸಾಕು, ಮೋಕ್ಷ ಅಂಗೈಯೊಳಗೆ ನಲ್ಲಿಕೆ ಆಗೈತಿ ಅದ. ದೆನ್ ವಾಟ್ ಆರ್ ವಿ ವರ್ಕಿಂಗ್ ಫಾರ್? ಹಂಗಾರೆ ನಾವ್ ಏನ್ರಿ ನಮ್ ಕರ್ತವ್ಯ? ವೈ ಆರ್ ವಿ ಸ್ಟಡಿಂಗ್ ಸ್ಕ್ರಿಪ್ಚರ್? ಶಾಸ್ತ್ರ ಯಾಕೆ ಅಭ್ಯಾಸ ಮಾಡ್ಬೇಕು? ವಿ ಆರ್ ನಾಟ್ ವರ್ಕಿಂಗ್ ಟು ಬಿಕಮ್ ಇಮ್ಮಾರ್ಟಲ್. ನಾವು ಅಮರ ಆಗಕ್ ಪ್ರಯತ್ನ ಮಾಡಾಕತ್ತಿಲ್ಲ. ಬಿಕಾಸ್ ನೈದರ್ ಅನಾತ್ಮ ನಾರ್ ಅನಾತ್ಮ ಕ್ಯಾನ್ ಬಿಕಮ್ ಇಮ್ಮಾರ್ಟಲ್. ಯಾಕಂದ್ರೆ ಅನಾತ್ಮ ಆಗ್ಲಿ ಆತ್ಮ ಆಗ್ಲಿ ಯಾವ ಅಮರ ಆಗುದಿಲ್ಲ. ಆತ್ಮ ಯಾವಾಗಲೂ ಅಮರ ಐತಿ, ಅನಾತ್ಮ ಯಾವಾಗಲೂ ಮೃತ್ಯುವಿನಿಂದ ಕೂಡೈತಿ. ಇವು ಸ್ವರೂಪ ತಿಳ್ಕೊಳ್ರಿ. ಇವನ್ ಇಫ್ ದೇ ಬಿಕಮ್ ಇಮ್ಮಾರ್ಟಲ್, ದೇ ವಿಲ್ ಬಿಕಮ್ ಮಾರ್ಟಲ್. ಒಂದ್ ವೇಳೆ ಅವು ಎರಡೂದ್ರಾಗ ಅವು ಅಮರ ಆದ್ವು ಅಂದ್ರ, ಬದಲಾವಣೆ ಆದ್ವು ಅಂದ್ರ ಮತ್ ಬದಲಾವಣೆ ಆಕಾವ್. ಅಮರತ್ವ ಹೋದ್ವು ಅಂದ್ರೆ ಮತ್ ಮರಣ ಬರ್ತದೆ. ವಾಟ್ ಈಸ್ ಅವರ್ ಮೇನ್ ಏಮ್ ದೆನ್? ನಮ್ ಗುರಿ ಏನಂಗಾರ? ಇಟ್ ಈಸ್ ನಾಟ್ ಟು ಬಿಕಮ್ ಇಮ್ಮಾರ್ಟಲ್. ನಾವು ಅಮರ ಆಗೋದು ಬೇಕಾಗಿಲ್ಲ, ಬಟ್ ಟು ಅಂಡರ್ಸ್ಟ್ಯಾಂಡ್ ದಟ್ ಮಾರ್ಟಾಲಿಟಿ ಬಿಲಾಂಗ್ಸ್ ಟು ದಿ ಬಾಡಿ ಅಂಡ್ ಇಟ್ ಶುಡ್ ಬಿ ಅಕ್ಸೆಪ್ಟೆಡ್ ವಿದೌಟ್ ಕಂಪ್ಲೇನಿಂಗ್. ಈ ಶರೀರಕ್ಕೆ ಮೃತ್ಯುವಿನಿಂದ ಕೂಡಿದ, ಇದನ್ನ ಒಪ್ಕೊಡ್ರಿ, ಸರಳ ಒಪ್ಕೊಡ್ರಿ. ಆತ್ಮಕ್ಕ ಮರಣ ಇಲ್ಲ, ಇದನ್ನು ಸರಿಯಾಗಿ ಒಪ್ಕೊಂಡ್ಬಿಡ್ರಿ. ನಾನು ಆತ್ಮ ಅಂತ ತಿಳ್ಕೊಂಡು ನಿನಗೆ ಮರಣ ಇಲ್ಲ, ನೀ ಶರೀರ ಅಂತ ತಿಳ್ಕೊಂಡು ನಿನಗೆ ಮರಣದ. ಮೋಕ್ಷ ಬೇಕಂದ್ರ ಆತ್ಮನ ತಿಳ್ಕೊ, ಮೋಕ್ಷ ಬೇಡ ಅಂದ್ರೆ ಶರೀರ ನಾನಂತ ತಿಳ್ಕೊ. ಶರೀರ ತಿಳ್ಕೊಳಕ ನೀ ಶಾಸ್ತ್ರ ಅಭ್ಯಾಸ ಮಾಡ್ಬೇಕಾಗಿಲ್ಲ. ಆತ್ಮ ನಾನು ಅಂತ ತಿಳ್ಕೊಬೇಕಂದ್ರೆ ಶಾಸ್ತ್ರ ಅಭ್ಯಾಸ ಮಾಡ್ಬೇಕು. ಲೆಟ್ ಮಿ ಅಂಡರ್ಸ್ಟ್ಯಾಂಡ್ ದಟ್ ಐ ಆಮ್ ನಾಟ್ ದ ಬಾಡಿ. ನಾ ಶರೀರ ಅಲ್ಲ ಅನ್ನೋದು ತಿಳ್ಕೊಬೇಕಾಗ್ಯದ. ಅದಕ್ಕೆ ಇಷ್ಟು ಪ್ರಯತ್ನ ಇರ್ತದೆ. ಒನ್ಸ್ ಐ ಕ್ಲೇಮ್ ದಟ್ ಐ ಆಮ್ ದಿ ಆತ್ಮ, ಐ ಕ್ಯಾನ್ ಆಲ್ಸೋ ಕ್ಲೇಮ್ ದಟ್ ಐ ಆಮ್ ದಿ ಇಮ್ಮಾರ್ಟಲ್. ಯಾವಾಗ ನಾನು ಆತ್ಮ ಅಂತ ಗುರುತಿಸಿದೆ, ಅವಾಗ ನಾನು ಅಮರ ಅದೇನು ಅನ್ನೋದು ಗುರುತಿಸೋದು ಹಗಲಾಗ್ತದೆ. ದೇರ್ಫೋರ್ ಬಿಕಮಿಂಗ್ ಇಮ್ಮಾರ್ಟಲ್ ಇಸ್ ನಾಟ್ ಅವರ್ ಗೋಲ್. ಆದ್ದರಿಂದ ನಾವು ಅಮರ ಆಗೋದು ನಮ್ ಗುರಿ ಅಲ್ಲ. ಮತ್ತೇನು?
ಬಟ್ ಕ್ಲೇಮಿಂಗ್ ಇಮ್ಮೋರ್ಟಾಲಿಟಿ ಇಸ್ ಅವರ್ ಗೋಲ್. ನಾನು ಅಮರನಾಗಿ ಇದ್ದೇನೆ ಅಂತ ತಿಳ್ಕೊಂಡು ಘೋಷಣೆ ಮಾಡ್ಬೇಕಾಗ್ಯದ, ಪಕ್ಕ ತಿಳ್ಕೊಬೇಕಾಗ್ಯದ. ಆಗೋದು ಹೋಗೋದು ಏನಿಲ್ರಿ ಇದ್ರಲ್ಲಿ, ಇದ್ದದ್ದನ್ನು ತಿಳ್ಕೊ ಅಂತಾರು. ವೈಲ್ ಕ್ಲೇಮಿಂಗ್ ಇಮ್ಮೋರ್ಟಾಲಿಟಿ ವಿ ಶುಡ್ ಅಕ್ಸೆಪ್ಟ್ ದಿ ಮಾರ್ಟಾಲಿಟಿ ಆಫ್ ದ ಬಾಡಿ. ಆತ್ಮನ ಅಮರತ್ವವನ್ನ ಗುರುತಿಸುವಲ್ಲಿ ಶರೀರದ ಮರಣತ್ವವನ್ನು ಕೂಡ ಗುರುತಿಸ್ರಿ ಅಂತಾರು. ಇಂದ ಭಗವದ್ಗೀತಾ ಕೃಷ್ಣ ಸೇಜ್, ಭಗವದ್ಗೀತೆಯೊಳಗೆ ಕೃಷ್ಣ ಹೇಳ್ತಾನಂತ, ಓ ಅರ್ಜುನ, sense organs and objects which cause cold, heat, pressure, pain and subject to arrival and departure, they are impermanent. ಏ ಅರ್ಜುನ, ಈ ಜ್ಞಾನೇಂದ್ರಿಗಳು, ಈ ಕರ್ಮೇಂದ್ರಿಗಳು ಯಾವ ನಮಗ ಶೀತ ಉಷ್ಣ ಸುಖ ದುಃಖಗಳನ್ನ ತಂದು ಕೊಡ್ತಾವೋ ಅವು ಆಗಮ ಪಾಯಿನ ಅದಾವ, ಬರ್ತಾವ ಹೊಕ್ಕಾವ. ದೇ ಆರ್ ಇಂಪರ್ಮನೆಂಟ್, ಅವು ಅಶಾಶ್ವತ ಅದಾವ. ಓ ಅರ್ಜುನ, ಎಂಡ್ಯೂರ್ ದೆಮ್, ಅವನ ಸಹಿಸಿಕೋ. ಎಂಡ್ಯೂರ್ ಅಂದ್ರೆ ಸಹಿಸಿಕೋ. ತಾಮ್ ತಿತಿಕ್ಷಸ್ವ ಭಾರತ. 2ನೇ ಅಧ್ಯಾಯ 14ನೇ ಶ್ಲೋಕದಾಗ ಬಂದೈತೆ ಅಂತ ನೋಡ್ರಿ ಭಗವದ್ಗೀತೆ ಒಳಗೆ. ಅನಾತ್ಮ ವಿಲ್ ಬಿ ಅಪಿಯರಿಂಗ್ ಅಂಡ್ ಡಿಸ್ಅಪಿಯರಿಂಗ್. ಅನಾತ್ಮ ಕಾಣ್ತದ, ಒಮ್ಮೆ ಒಮ್ಮೆ ಕಾಣಂಗಿಲ್ಲ. ಸಮ್ ಅನಾತ್ಮಾಸ್ ವಿಲ್ ಬಿ ಕಂಫರ್ಟೇಬಲ್, ಕೆಲವು ಮಂದಿ ಜಗತ್ನಾಗ ಸುಖದಿಂದ ಅದಾರೆ. ಸಮ್ ಅನಾತ್ಮಾಸ್ ವಿಲ್ ಬಿ ಸೋ ಕಂಫರ್ಟೇಬಲ್. ಸೊ ಒನ್ ಶುಡ್ ಲರ್ನ್ ಟು ಎಕ್ಸೆಪ್ಟ್ ಗ್ರೋಯಿಂಗ್ ಓಲ್ಡ್ ಅಂಡ್ ಆಲ್ಸೋ ರೆಸ್ಪೆಕ್ಟ್ ಎಲ್ಡರ್ಸ್. ನಾವು ಹರಿದ ಹೆಂಗಿರ್ತೇವೆ ಹಂಗ ಇರ್ತೇವೇನ್ರಿ? ಮುದುಕರಾಗ್ತೇವಿಲ್ಲೋ? ವಯಸ್ಸಾದಂಗೆಲ್ಲ ಮುದುಕರಾಗ್ತೇವಿ, ಬದಲಾವಣೆ ಆಗ್ತೈತಿ ಶರೀರ. ಯಾವ್ದು ಬದಲಾವಣೆ ಆಗ್ತದ ಅದು ಆತ್ಮ ಅಲ್ಲ, ಯಾವ್ದು ಬದಲಾವಣೆ ಆಗದ ಐತಿ ಅದು ಆತ್ಮ ಅದ. ನಾ ಹೇಳ್ಕೊಂತ ಬರಾಗತ್ತೇನೆ ನಿಮಗ. ಈ ನಾನು ನಾನು ಅಂತ ಏನ್ ಅನ್ನಾಗತ್ತೇರಿ, ಇದ್ರಾಗ ಬದಲಾವಣೆ ಆಗುವ ಒಂದು ತತ್ವದ, ಬದಲಾವಣೆ ಆಗದೇ ಇರುವಂತ ತತ್ವದ. ಆ ಬದಲಾವಣೆ ಆಗುವುದೇನದ ಅದು ಅನಾತ್ಮ ಅದ, ಬದಲಾವಣೆ ಆಗದೇ ಇರುವುದೇನದ ಆತ್ಮ ಅದ. ಆತ್ಮ ನಾನಂತ ಗುರ್ತಿಸ್ರಿ ನಿಮಗ ಮೋಕ್ಷ ಆಗ್ತದ, ಅನಾತ್ಮ ನಾನಂತ ಗುರ್ತಿಸ್ರಿ ನಿಮಗ ಮರಣ ಆಗ್ತದ. ನೀವು ಎದನ್ನ ಗುರ್ತಿಸ್ತೀರಿ ವಿಚಾರ ಮಾಡ್ರಿ. ಮೃತ್ಯು ಬೇಡ ಅಂದ್ರೆ ಆತ್ಮ ನಾನಂತ ಗುರ್ತಿಸ್ಬೇಕಾಗ್ಯದ. ಆತ್ಮ ನಾನಂತ ಗುರ್ತಿಸ್ಬೇಕಂದ್ರೆ ನಿಮಗ ಶಾಸ್ತ್ರವೇ ಪ್ರಮಾಣ. ಆ ಶಾಸ್ತ್ರ ಹಿಡ್ಕೊಂಡು ಹೋಗ್ಬೇಕು. ಅದು ಹೋಗಿದ್ದಲ್ಲೇ ನಿಲ್ಬೇಕಂದ್ರೆ ಸ್ವಲ್ಪ ತರ್ಕ ಕೊಡ್ತಾರೆ ನಿಮಗೆ. ಯಾಕಂದ್ರೆ ಅರಿಯುವವನು ಅರಿಯಲ್ಪಡೋಕ್ಕಿಂತ ವಸ್ತುವಿಗಿಂತ ಭಿನ್ನವಿದ್ದಾನೆ. ದೃಕ್ ದೃಶ್ಯಕ್ಕಿಂತ ಭಿನ್ನವಿದೆ. ನೀನು ದೃಶ್ಯ ಅಲ್ಲ ದೃಕ್ ಅದಿದಿ ಅಂತ ತಿಳ್ಕೊ ಅಂತ ಹೇಳ್ತಾರೋ. ಕೆಲವೊಂದು ತರ್ಕಗಳನ್ನು ಕೊಡ್ತಾರೆ. ಆ ತರ್ಕಗಳ ಮೂಲಕ ಪಾವಣಿಗೆ ಹತ್ತಿ ಮ್ಯಾಗ ಹೋಗ್ಬೇಕು, ನಾವು ಸ್ವರೂಪಕ್ಕೆ ಹೋಗ್ಬೇಕು. ಆದ್ದರಿಂದ ನೀವು ಶರೀರಕ್ಕೆ ಮುಪ್ಪಾಗುವುದನ್ನು ಗೌರವಿಸ್ರಿ, ಹಿರಿಯರಿಗೆ ಗೌರವಿಸ್ರಿ. ಇದು ಒಂದ್ ದಿವಸ ಮುಪ್ಪಾಗ್ತದೆ. ಇದು 6 ವಿಕಾರಗಳಿಂದ ಕೂಡಿದ ಶರೀರ. ಅಸ್ಥಿತೆ ಇದ್ದಿದ್ದ ತಾಯಿ ಹೊಟ್ಟ ಇದ್ದಿದ್ದ ಹುಟ್ಟತೈತಿ ಮುಂದೆ 9 ತಿಂಗಳ 8 ದಿವಸ ಆದ್ಮೇಲೆ. ಜಾಯತೆ ಅಸ್ಥಿತೆ ಜಾಯತೆ ಹಂಗ ಇರೋದಿಲ್ಲ. ಹುಟ್ಟಿದ 2.5 kg ಇದ್ದಿದ್ದ ಬೆಳ್ಕೊಂತ ಹೋಗ್ತದ. ವರ್ಧತೆ ಆಮ್ಯಾಗ ಬೆಳೀತದ. ಒಂದ್ ವಯಸ್ಸಿನ ಮಠ ಬೆಳೀತದ. ಎಷ್ಟೋ ಒಂದ್ 5 ಫೂಟ್ 4 ಇಂಚು 5 ಫೂಟ್ 5 ಇಂಚ್ ಆಗೋ ಮಟಾನು ವೇಟ್ ಒಂದ್ 50 60 70 80 90 100 kg ಆಗೋ ಮಟಾನು ವರ್ಧತೆ ಬೆಳ್ಕೊಂತ ಹೋಗ್ತದ. ಆ ಬೆಳವಣಿಗೆ ಆತಂದ್ರೆ ಒಂದ್ ಹಂತಕ್ಕೆ ನಿಲ್ತದ. ಅಪಕ್ಷೀಯತೆ ಬೆಳವಣಿಗೆ ನಿಲ್ತದ. ಆ ಬೆಳವಣಿಗೆ ನಿಂತ ಮ್ಯಾಗ ಅದು ಕ್ಷಯ ಆಗ್ತದೆ, ಇಳ್ಕೊಂತ ಬರ್ತದೆ, ಸೊರಿಕೋಂತ ಹೋಗ್ತದೆ. ಕ್ಷಯ ಆಗಿ ಮುಂದೆ ಏನಾಗ್ತದೆ, ನಾಶ ಆಗ್ತದೆ. ಕೊನೆಗೆ ಲಾಸ್ಟ್ಗೆ ಒಮ್ಮೆ ಹೊತ್ಕೊಂಡು ಹೋಗ್ರಿ ಅಂತಾರ, ಮಣ್ಣು ಮಾಡಕ್ ಕರ್ಕೊಂಡು ಹೋಗ್ತಾರ, ನಾಶ ಆಗ್ತದೆ. ಈ 6 ವಿಕಾರಗಳಿಂದ ಕೂಡಿದ್ದೇನದ ಇದು ಅನಾತ್ಮ ಅದ. ಈ 6 ವಿಕಾರಗಳ ರಹಿತ ಐತಲ್ಲ ಅದು ಆತ್ಮ ಅದ. ಓಲ್ಡ್ ಏಜ್ ಈಸ್ ರೆಸ್ಪೆಕ್ಟೆಡ್ ಇನ್ ಅವರ್ ಕಲ್ಚರ್. ನಮ್ಮ ಸಂಸ್ಕೃತಿಯಲ್ಲಿ ವಯಸ್ಸಾದವರಿಗೆ ಗೌರವ ಕೊಡುವುದನ್ನ ನಮ್ಮ ಇದ್ರಾಗ ಸಂಸ್ಕೃತಿ ಒಳಗೆ ಬೆಳೆಸ್ಕೊಂಡ್ ಬಂದಾರ. ಅದನ್ನು ಗೌರವಿಸ್ಯಾರ. ವಾಟ್ ಈಸ್ ಮೋಕ್ಷ? ಹಂಗಾರೆ ಮೋಕ್ಷ ಅಂದ್ರೆ ಏನು? ಮೋಕ್ಷ ಅಂದ್ರ ಆ ಆತ್ಮಭಾಗವನ್ನ ಅದು ಅಮರದ, ಅದು ನಾನದೇನಿ ಅಂತ ಗುರುತಿಸ್ಬೇಕಾಗ್ಯದ. ಅಂಡ್ ಗ್ರೇಸ್ಫುಲಿ ಎಕ್ಸೆಪ್ಟಿಂಗ್ ದ ಮಾರ್ಟಾಲಿಟಿ ಆಫ್ ದ ಅನಾತ್ಮ ಈಸ್ ಮೋಕ್ಷ. ಅದೇ ರೀತಿ ಶರೀರ ಒಂದಿಲ್ಲ ಒಂದು ಸ್ಮರಣ ಹೊಂದೋದ ಇದಕ್ಕೆ ಹುಟ್ಟು ಸಾವುಗಳು ಅದೇ ಅದಾವ ಅಂತ ಹಿಂಗ ಗುರುತಿಸೋದು ಏನಂತಲ್ಲ. ಎದಕ್ಕೆ ಹುಟ್ಟದ ಅದಕ್ಕೆ ಹುಟ್ಟದ ಅಂತ ಗುರುತಿಸ್ರಿ, ಎದಕ್ಕೆ ಸಾವಿಲ್ಲ ಅದಕ್ಕೆ ಸಾವಿಲ್ಲ ಅಂತ ಗುರುತಿಸ್ರಿ. ಅದ್ರ ಮಿಕ್ಸರ್ಗೆ ಮಾತ್ರ ಅದನ್ನ ಬೇರೆ ಮಾಡಿ ತಿಳ್ಕೊಡ್ರಿ. ಇದ್ರ 2 ಮಿಕ್ಸರ್ ಅದಾವ, ಒಂದು ಕಲ್ಪಿತ ಭಾಗ ಒಂದು ಅಕಲ್ಪಿತ ಭಾಗ. 2 ಕೂಡ್ಕೊಂಡು ನಮಗೆ ಏನ್ ಅನ್ಸಾಕತೈತಿ, ಕನ್ಫ್ಯೂಷನ್ ಆಗ್ಯದ. ಕೃಷ್ಣಾಸ್ ಬಾಡಿ ಈಸ್ ಆಲ್ಸೋ ಅನ್ ಇನ್ಕಾರ್ನೇಟೆಡ್ ಬಾಡಿ ವಿಚ್ ವಾಸ್ ನಾಟ್ ಇಮ್ಮೋರ್ಟಲ್. ಭಗವಂತ ಕೃಷ್ಣನ ಶರೀರ ಇತ್ತಲ್ಲ, ಆ ಕಪ್ಪು ಶರೀರ, ವಾಮನ ಅವತಾರ, ಅದು ಏನು ಖರೆ ಇತ್ತೋ ಏನೋ ಸುಳ್ಳಿತ್ತೋ ಮಿಥ್ಯೆ ಇತ್ತೋ? ಕೃಷ್ಣನ ಶರೀರ ಮಿಥ್ಯೆ ಇತ್ತೋ? ಅದು ಮಿಥ್ಯಾರಿ.
ಮಿಥ್ಯಾ ಅದ ನೋಡ್ರಿ, ಈಗಿಲ್ಲದು ಬಿದ್ದು ಹೋತು. ಸಿದ್ಧಾರೂಢ ಶರೀರ ಸತ್ಯ ಐತೆ ಮಿಥ್ಯಾ ಆಯ್ತು? ಅದು ಮಿಥ್ಯಾ ರೀ. ಅದು ಮಿಥ್ಯಾ. ಸಿದ್ಧಾರೂಢರ ಆತ್ಮ ಅದು ಸತ್ಯ ರೀ. ಸತ್ಯ. ಕೃಷ್ಣನ ಆತ್ಮ ಸತ್ಯ. ಸತ್ಯ. ನಿಮ್ಮ ಆತ್ಮ? ನಮ್ದು ಅಂತೂ ಪಕ್ಕಾ ಸತ್ಯ ರೀ. ನಿಮ್ ಶರೀರ ಸುಳ್ರಿ. ಮಿಥ್ಯಾ. ಇಷ್ಟು ತಿಳ್ಕೊಂಡ್ರೆ ಏನು ಗದ್ದಿಲ್ಲ ಅಂತಾರು. ಅದಕ್ಕೆ ಈ ಶ್ಲೋಕವನ್ನ ನಿಧಿಧ್ಯಾಸನಕ್ಕೆ ಉಪಯೋಗ ಮಾಡ್ಕೊಳ್ರಿ ಅಂತ ಹೇಳ್ತಾ ಮತ್ತೆ ಮುಂದೆ ಅದನ್ನ ಬೆಳೆಸಿ ಹೇಳ್ಕೊಂತ ಹೋಗ್ಯಾರಪ್ಪ ಅವರು. ಅದನ್ನ ಓದ್ತೇನೆ ನೋಡ್ರಿ, ಬಹಳ ಮುಖ್ಯ ಅದ, ಓದ್ತೇನೆ. In this third chapter of Mandukya Karika, Gaudapada is explaining the Turiya which is revealed in the 7th mantra of the Upanishad. ಈ ಮಾಂಡುಕ್ಯ ಕಾರಿಕೆ ಒಳಗೆ ಗೌಡಪಾದರು ತುರಿಯನ ಕುರಿತು 7ನೇ ಮಂತ್ರ ಉಪನಿಷತ್ತಿನ 7ನೇ ಮಂತ್ರದಲ್ಲಿ ಏನ್ ಹೇಳೈತಿ ಆ ಮಂತ್ರದ ತುರಿಯನ ಸ್ವರೂಪವನ್ನು ಕುರಿತು ಇಲ್ಲಿ ಅದ್ವೈತ ಪ್ರಕರಣದಲ್ಲಿ ಅದ್ವೈತ ಅನ್ನುವಂತ ಶಬ್ದವನ್ನು ವಿಸ್ತಾರವಾಗಿ ಮಾಡಾಕತ್ತಾರೆ. ಆ ತುರಿಯನಿಗೆ ಅನೇಕ ವ್ಯಾಖ್ಯಾನಗಳನ್ನು ಕೊಡಲಾಗಿತ್ತು. ಅದರ ಲಿಸ್ಟ್ನಾಗ ದ ಪ್ರೊಫೌಂಡ್ ವರ್ಡ್ ವಾಸ್ ಅದ್ವೈತಂ. ಆ ಅದ್ವೈತ ಅನ್ನುವಂತ ಶಬ್ದ ಬಂದದ. ಅದನ್ನ ಇಲ್ಲಿ ಕಾರಿಕೆಗಳ ಮೂಲಕ ಹೇಳಾಕತ್ತಾರೆ 3ನೇ ಅಧ್ಯಾಯದಲ್ಲಿ. ದಟ್ ನಾನ್ ಡ್ಯುಯಾಲಿಟಿ ಆಫ್ ತುರಿಯಂ ಈಸ್ ಎಕ್ಸ್ಪ್ಲೇನ್ಡ್. ಆ ತುರಿಯ ಹೆಂಗದ ಅಂದ್ರೆ ಅದ್ವೈತದ ಅನ್ನುವಂಥದ್ದನ್ನ ಇಲ್ಲಿ ಅದ್ವೈತ ಶಬ್ದವನ್ನ ಇಲ್ಲಿ ಹೇಳ್ಕೊಂತ ಹೊಂಟಾರ. ಅಂಡ್ ಎಸ್ಟಾಬ್ಲಿಷ್ಡ್ ಇನ್ ದಿಸ್ ಎಂಟೈರ್ ಚಾಪ್ಟರ್ ಆಫ್ 48 ವರ್ಸಸ್. ಈ 48 ಕಾರಿಕೆಗಳ ಮೂಲಕ ಅದ್ವೈತ ಅನ್ನುವಂತ ಒಂದೇ ಶಬ್ದವನ್ನ ಗೌಡಪಾದರು ಹೇಳಾಕತ್ತಾರೆ. Gaudapada points out that there are 2 types of Advaitam that we should clearly learn to differentiate. ಗೌಡಪಾದರು ಹೇಳ್ತಾರೆ ಅದ್ವೈತದಲ್ಲಿ ಎರಡು ತರ ಅದಾವಂತ. ಒಂದ್ ಹೆಂಗದ ಅಂದ್ರ ಕಣ್ಣಿಗೆ ಕಾಣುವಂತ ಅದ್ವೈತ ಏನ್ರಿ, ಅದು ನಿಜವಾದ ಅದ್ವೈತ ಅಲ್ಲ. ಅದು ಒಂದು ಅದ್ವೈತ ಹೆಂಗದ ಅಂತಂದ್ರೆ ಕಣ್ಣಿಗೆ ಕಾಣಲಾರದ್ದು ಅಂದ್ರೆ ಸೂಡೋ seemingly Advaitam is a state of experience in which all dualities are temporarily dissolved. ಒಂದು ಅದ್ವೈತ ಹೆಂಗದ್ರಿ ಅಂತಂದ್ರೆ ಕೇಳ್ರಿ, ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಾಕತ್ತಾರ. ಎಲ್ಲಾ ಭೇದಗಳು ಬೀಜ ರೂಪದಾಗ ಅದಾವ್ರಿ. ಎಲ್ಲಾ ಭೇದಗಳು ಬೀಜ ರೂಪದಾಗ ಅದಾವ ಏನ್ರಿ. ಈಗ ನವಿಲಿನ ತತ್ತಿ ನೋಡ್ರಿ, ನವಿಲಿನ ತತ್ತಿ, ಕೋಳಿ ತತ್ತಿ ನೋಡ್ರಿ ಬಿಡ, ಬಾಳ ಮಂದಿ ನೋಡ್ರಿ. ನವಿಲಿನ ತತ್ತಿ ನೋಡ್ರಿನ ಯಾರ ನೋಡೇನ್ರಪ್ಪ. ಹೆಂಗಿರ್ತೈತ್ರಿ ಅದು ಖುಷಿದಪ್ಪ? ಅದ ಈ ಕೋಳಿ ತತ್ತಿಕ್ಕಿನ ದೊಡ್ಡದಿರ್ತೈತ್ರಿ. ಕಲರ್ ಒಂದ್ ಸ್ವಲ್ಪ ಕೋಳಿದ್ ವೈಟ್ ಇರ್ತೈತಿ, ಅದ ಒಂದ್ ಸ್ವಲ್ಪ ಇದು ಇರ್ತೈತ್ರಿ, ಚೇಂಜ್ ಇರ್ತೈತ್ರಿ ಅದ. ಅವ್ರು ಹೇಳಿದ್ದ ಬರೋಬರ್ರಿ. ಅದಕ್ಕಿಂತ ಸ್ವಲ್ಪ ದೊಡ್ಡದಿರ್ತದ, ಕಲರ್ ಸ್ವಲ್ಪ ಚೇಂಜ್ ಇರ್ತದ ಹೊರಗಿಂದ ನೋಡಾಕ. ಒಳಗಿಂದ ಹೆಂಗಿರ್ತೈತ್ರಿ? ಒಳಗಿಂದ ಹಸಿರು ನಮೂನಿ ಇರ್ತೈತೇನ್ರಿ. ಎಲ್ಲಾ ಹಸಿರು ಇರ್ತೈತೋ? ಇದು ಕೋಳಿ ತತ್ತಿ ಹಳದಿ ಭಾಗ, ಒಂದು ಲೊಳಿ ಭಾಗ ಇರ್ತೈತಲ್ಲ, ಹಂಗಿರ್ತೈತೋ? ಹಂಗಿರುದ ಕೋಳಿ ತತ್ತಿ ಹಂಗ ಇರೋದಿಲ್ರಿ. ಕೋಳಿ ತತ್ತಿ ಒಳಗ ಒಂದು ಹಳದಿ ಭಾಗ ಇರ್ತದಲ್ಲ, ಆ ಭಾಗ ಇರುವುದಿಲ್ಲ. ಏಕರಸ ಇರ್ತೈತ್ರಿ ಅದು. ಯಾವುದು? ನವಿಲಿನ ತತ್ತಿ ಏಕರಸ. ಆ ಜಲ್ಲಿ ಏನ್ ಇರ್ತೈತಲ್ಲ ಜಿಗಟ, ಹಂಗಾದ ಇರ್ತೈತಿ ಇದಾದ್ರು ನವಿಲಿನ ತತ್ತಿ ಏನ್ರಿ. ಅಂದ್ರೆ ಮತ್ತ ನವಿಲು ನಾಳೆ ಹುಟ್ಟಿದಾಗ ಅದು ಗರಿ ಬೀಸಿದಾಗ ಅದ್ರಾಗ ನವಿಲಿನ ಗರಿ ಒಳಗ ಅನೇಕ ಬಣ್ಣಗಳ ತೋರ್ತಾವಲ್ಲ, ಎಷ್ಟು ರಂಜನೀಯವಾಗಿ ತೋರ್ತದಲ್ಲ. ಆ ರಂಜನೀಯವಾದಂತ ಗರಿಗಳು ಆ ಹೋಮೋಜಿನಿಯಸ್ ವಾದಂತಹ ಏಕತರವಾಗಿರುವಂತಹ ಆ ರಸದೊಳಗ ಐತ್ಯೋ ಇಲ್ಲೋ? ಐತ್ರಿ. ಐತಿ. ಹಂಗ ಈ ನಿಮ್ ಸುಷುಪ್ತಾವಸ್ಥೆ ಒಳಗ ನಿಮ್ಮ ಸ್ಥೂಲ ಶರೀರದ ಕೈ, ಕಾಲು ಮತ್ತು ಸೂಕ್ಷ್ಮ ಶರೀರದ ಭಾಗಗಳು ಆ ಕಾರಣ ಶರೀರದೊಳಗ ಅದಾವ ಇಲ್ಲೋ? ಅದಾವ. ಹೆಂಗದಾವು? ಇಲ್ಲದಂಗ ಅದಾವ ನೋಡ್ರಿ. ಬೇರೆ ಬೇರೆ ಇಲ್ಲ, ಅಲ್ಲಿ ಏಕಾಕಾರ ಆಗೈತ. ಬೀಜ ರೂಪದಿಂದದ. ಆಲದ ಮರದಾಗ, ಆಲದ ಮರದ ಬೀಜದಾಗ ಆಲದ ಮರ ಐತಿಲ್ಲ? ಐತ್ರಿ. ಐತಿ. ಕಣ್ಣಿಗೆ ಕಾಣದಂಗ ಸೂಕ್ತವಾಗಿ ಅದ. ಹಂಗ ಇರುವಂತಹದ್ದು ಒಂದು ಅದ್ವೈತ ಬೇರೆ ಏನ್ರಿ. ಬೀಜ ರೂಪದಿಂದ ಇರುವಂತಹದ್ದು ಅದ್ವೈತ ಬೇರೆ, ಒಂದು ಪಕ್ಕಾ ಅದ್ವೈತ ಒಂದು ಬೇರೆ. ಹಿಂಗ ಎರಡು ಮಾಡಿದ್ರು. ಅದ್ವೈತದಾಗ 2 ಭಾಗ ಮಾಡ್ಯಾರ ಅಂದ್ರೆ ಹಿಂಗ್ ಮಾಡ್ಯಾರ. ಒಂದು ಕಾರಣ ಶರೀರದ ಅದ್ವೈತ, ಒಂದು ತುರಿಯನ ಅದ್ವೈತ. Pseudo-seeming Advaitam is a state of experience in which all dualities are temporarily dissolved. ಎಲ್ಲ ದ್ವೈತವು ಅಡಗಿದಂತಹ ಸ್ಥಿತಿಗೆ ಬೀಜ ರೂಪ ಅಂತೀವಿ ನಾವು.
ಇನ್ ದ ಡೀಪ್ ಸ್ಲೀಪ್ ಸ್ಟೇಟ್ ಐ ಎಮ್ ಎನ್ ಅದ್ವೈತ ಅನುಭವ. ನಮಗ ಗಾಢ ನಿದ್ರೆ ಒಳಗ ಅದ್ವೈತದ ಅನುಭವ ಆಗ್ತೈತೆ, ದ್ವೈತದ ಅನುಭವ ಆಗ್ತೈತ್ರಿ. ಅದ್ವೈತದ ಅನುಭವ ಆಗ್ತದ್ರಿ. ಹಾ, ಅದ್ವೈತದ ಅನುಭವ ಆಗ್ತೈತಿ. ಅದ್ವೈತದ ಅನುಭವ ಎಷ್ಟು ಮಂದಿ, ದ್ವೈತ ಅನ್ನೋರು ಎಷ್ಟು ಮಂದಿ? ಅದ್ವೈತದ ಅನುಭವ ಆಗುತ್ತದೆ. ಹಾ, ಅದ್ವೈತದ ಅನುಭವ ಆಗ್ತದೆ. ಆ ಅದ್ವೈತ ಅದ್ವೈತದ ಅನುಭವ ಆಗ್ತದ್ರಿ. ಅದು ನಿಜವಾದ ಅದ್ವೈತನೋ ಏನದು ಎಲ್ಲ ಕರಗಿದ ಅದ್ವೈತ? ದ್ವೈತ ಕರಗಿದ್ದ ಅದ್ವೈತೋ ಏನು ನಿಜವಾದ ಅದ್ವೈತ? ಈ ದ್ವೈತ ದ್ವೈತ ಕರಗಿದ ಅದ್ವೈತ ಇರುತ್ತೆ. ಕರ್ಗದ ಅದ್ವೈತ್ರಿ. ದ್ವೈತ ಎಲ್ಲಾ ಕರಗೈತಿ, ಬೀಜ ರೂಪಕ್ಕೆ ಹೋಗೈತದ. ಹಾ, ಸರ್. ಅದಕ್ಕೆ ಕಾರಣ ಅಂತಾರ. ಅದಕ್ಕೆ ಕಾರಣಾವಸ್ಥೆ ಅದ. ಕಾರ್ಯಗಳೆಲ್ಲ ಕಾರಣದಲ್ಲಿ ಲಯ ಆಗ್ಯಾವ ಅಲ್ಲಿ. ಇನ್ ದ ವೀಕಿಂಗ್ ಸ್ಟೇಟ್, ಡ್ರೀಮ್ ಸ್ಟೇಟ್. ಈಗ ಜಾಗ್ರತ ಮತ್ತು ಸ್ವಪ್ನಾವಸ್ಥೆಯಲ್ಲಿ ವ್ಯಕ್ತ ಪ್ರಪಂಚ ಅದಾವ. ಅಲ್ಲಿ ಏನದ, ದ್ವೈತ ಐತೋ ಅದ್ವೈತ ಐತೋ? ಅದ್ವೈತ ಐತ್ರಪ್ಪ. ಜಾಗ್ರತ ಮತ್ತು ಸ್ವಪ್ನದಾಗ ಅದ್ವೈತ ಐತ್ರಿ? ದ್ವೈತದ ಗುರು. ದ್ವೈತ ದ್ವೈತದ ರೀ ಗುರುಸಿದ್ದಪ್ಪ. ದ್ವೈತ ಐತ್ರ. ಜಾಗ್ರತ ಮತ್ತು ಸ್ವಪ್ನದಾಗ ದ್ವೈತ ಅದ. ನಮ್ಗಿಂತ ಭಿನ್ನ ಬೇರೆ ಬೇರೆ ಪದಾರ್ಥಗಳು ಕಾಣ್ತಾವಿಲ್ಲ. ದ್ವೈತ ಅಂದ್ರೆ ಅದೇ ನಾನು ದೃಶ್ಯ ಬಂದು ದೃಕ್ ಬಂದು ಎರಡಾಗಿ ತೋರ್ತಲ್ಲ, ಅದಕ್ಕೆ ಏನಂತೀವಿ? ದ್ವೈತ ಅಂತೀವಿ. ದೃಶ್ಯ ಮತ್ತು ದೃಕ್ ಅಡಿಗೆ ಏಕರಸ ಆಗಿದ್ದು ಅದ್ವೈತ ಅಂತೀವಿ. ಹಂಗ ನಾವು ಸುಷುಪ್ತಿ ಒಳಗೆ ಕಾಣುವಂತಹದ್ದು ಏಕರಸವಾದಂತ ಬೀಜ ರೂಪವಾದಂತ ಅದ್ವೈತ ಒಂದು. ಅದಕ್ಕೂ ಕಾರಣ, ಅದು ಏನದ, ಕಾರಣ ಶರೀರ, ಅದು ಮಾಯೆ ಒಳಗದ. ಇನ್ನೊಂದು ಏನದ, ತುರಿಯನ ಸ್ವರೂಪ ಐತಲ್ಲ, ಅದು ಅದ್ವೈತದ. ಹಂಗ ಅದ್ವೈತದಲ್ಲಿ ಎರಡು ಭಾಗ ಮಾಡ್ಯಾರ ಈಗ ತಿಳ್ಕೊಳಕ. ಇನ್ ದ waking state and the dream state I am Advaitam. In the deep sleep state also I am Advaitam, because I do not experience the world, body and mind. ಯಾಕಂದ್ರೆ ಸುಷುಪ್ತಿ ಅವಸ್ಥೆ, ಗಾಢ ನಿದ್ರಾವಸ್ಥೆ ಒಳಗ, ಗಾಢ ನಿದ್ರೆ ಅಂದ್ರೆ ಸ್ವಪ್ನಕ್ಕೆ ಹೋಗ್ಬ್ಯಾಡ್ರಿ. ಗಾಢ ನಿದ್ರಾವಸ್ಥೆ ಐತ್ ನೋಡ್ರಿ, ಅಲ್ಲಿ ಏನೂ ನಮಗ ಆರಾಮ ಮಲಗಿದ್ಯಾ, ನಾನು ಏನೂ ತಿಳಿಲಿಲ್ಲ, ಸುಖವಾಗಿ ಇದ್ಯಾ ಅಂತೇವಲ್ಲ, ಅದಕ್ಕೆ ಗಾಢ ನಿದ್ರಾವಸ್ಥೆ, ಸುಷುಪ್ತಿ ಅವಸ್ಥೆ ಅಂತೇವಿ. ಆ ಸುಷುಪ್ತಿ ಅವಸ್ಥೆಯಲ್ಲಿ ನಿಮ್ಮ ಶರೀರ, ನಿಮ್ಮ ಮನಸ್ಸು, ನಿಮ್ಮ ಜ್ಞಾನೇಂದ್ರಿಯಗಳು ಕಾಣ್ತಾವೇನಲ್ಲಿ? ಇಲ್ಲ. ಅವು ಇಲ್ಲ ಏನಲ್ಲೇ ಅದಾವ, ಬೀಜ ರೂಪದಿಂದ ಅದಾವವು. ಐ ಡು ನಾಟ್ ಈವನ್ ಕ್ಲೇಮ್ ಐ ಆಮ್ ಸ್ಲೀಪಿಂಗ್. ದ್ಯಾಟ್ ಸೆಲ್ಫ್ ರೆಫರೆನ್ಸ್ ಈಸ್ ನಾಟ್ ಎಕ್ಸ್ಪ್ಲೇನ್ಡ್ ಅಂಡ್ ಸೊ ಇಟ್ ಈಸ್ ಅದ್ವೈತ ಅನುಭವ. ಅದ್ವೈತ ಅನುಭವ ಅನ್ನುವಂಥದ್ದು ಇಲ್ಲ ಅಲ್ಲಿ. ಅದ್ವೈತದ ಅನುಭವನ ಐತಿ ಎಲ್ಲೇ? ಸುಷುಪ್ತಿ ಒಳಗ. ಗೌಡಪಾದ ಸೇಸ್ ದ್ಯಾಟ್ ದಿಸ್ ಅದ್ವೈತ ಈಸ್ ನಾಟ್ ರಿಯಲ್ ಅದ್ವೈತ. ಈ ಗಾಢ ನಿದ್ರೆ ಅವಸ್ಥೆ ಒಳಗೆ ಅದ್ವೈತ ಏನು ಅನುಭವ ಮಾಡ್ತೇವಿ, ಅದು ನಿಜವಾದ ಅದ್ವೈತ ಅಲ್ಲ ಅಂತ ಗೌಡಪಾದರು ಹೇಳಾಗತ್ತ. ಬಿಕಾಸ್ ಇನ್ ಡೀಪ್ ಸ್ಲೀಪ್ ಸ್ಟೇಟ್ ಡ್ಯುಯಾಲಿಟೀಸ್ ಆರ್ ಗಾನ್, ಬಟ್ ದೇ ಆರ್ ಇನ್ ಪೊಟೆನ್ಶಿಯಲ್ ಫಾರ್ಮ್. ಆ ಗಾಢ ನಿದ್ರಾವಸ್ಥೆಯಲ್ಲಿ ದ್ವೈತ ಇಲ್ಲದಂಗ ಆಗೇತಿ ಅಂದ್ರೂ ಕೂಡ ಹೆಂಗ ಆಗೇತಿ ಅಂದ್ರೆ ಬೀಜ ರೂಪಕ್ಕೆ ಹೋಗ್ಯಾವ. ದ್ವೈತ ಐತಲ್ಲೇ, ಬೀಜ ರೂಪಕ್ಕೆ ಹೋಗ್ಯಾವ. They are dormant and latest unmanifest condition. It is only seeming Advaitam. ಅದು ಏನು ಹಂಗ ತೋರುವಂತ ಅದ್ವೈತದಂತೆ ಅದ್ವೈತ ಹೊರತು ನಿಜವಾದ ಅದ್ವೈತ ಅಲ್ಲ. That is why I can remain in a deep sleep state only for some time. ಆದ್ದರಿಂದ ಅದು ಪಕ್ಕಾ ಅದ್ವೈತ ಅಲ್ಲ. ಆದ್ದರಿಂದ ಅಲ್ಲಿ ನಾವು ಬಹಳ ತೆಲಾಗಿ ಬರಂಗಿಲ್ಲ. ಕರ್ಮ ಮುಗೀತು ಅಂದ್ರೆ ಅಲ್ಲಿ ಎದ್ದು ಹೊರಗೆ ಬರಬೇಕು ನಾವು. ಅಂಡ್ ವೆನ್ ಐ ವೇಕ್ ಅಪ್, ಯಾವಾಗ ಎಚ್ಚರ ಆಗ್ತದ, ಐ ಆಮ್ ಇನ್ ದ್ವೈತಂ. ಅವಾಗ ದ್ವೈತನ ನಮಗ ಪ್ರತೀತಿ ದೃಶ್ಯ ಮತ್ತು ದೃಕ್, which was there in deep sleep also. In the yogic samadhi, yogis experience seeming advaitam. ಪತಂಜಲಿ ಯೋಗದವರು ಅದ್ವೈತವನ್ನ ಅನುಭವ ಮಾಡ್ತಾರಲ್ಲ, ಅದು ತುರಿಯನ ಅನುಭವನೋ ಏನದು ಬೀಜ ರೂಪದ ಅನುಭವನೋ ಹೇಳ್ಬೇಕು. ಈಗ ನೀವು ವಿಚಾರ ಮಾಡಿ ಹೇಳಿ. ಪತಂಜಲಿ ಯೋಗದವರು ಸಮಾಧಿ ಒಳಗ ಅದ್ವೈತನ ಅನುಭವ ಮಾಡ್ತಾರಲ್ಲ, ಅದು ಬೀಜ ರೂಪದಂತ ಈ ಸುಷುಪ್ತಿ ಅವಸ್ಥೆನೋ ಏನು ತುರಿಯ ಅವಸ್ಥೆನೋ? ಹಾ, ಈಗ ನಿಮಗ ಗೊತ್ತಾಗ್ತದೆ ಪತಂಜಲಿ ಅವರು ಎಲ್ಲಿ ನಿಂತಾರ ಅನ್ನೋದು ಗೊತ್ತಾಗ್ತದೆ. ನಾವ್ ಎಲ್ಲದೇವಿ, ಅವ್ರು ಎಲ್ಲಿ ನಿಂತಾರ ಅನ್ನೋದು ಗೊತ್ತಾಗ್ತದೆ. ಇನ್ನು ಯೋಗಿಕ್ ಸಮಾಧಿ, yogis experience seeming advaitam. In a death dissolution samadhi and deep sleep, there is only temporary seeming advaitam which is subject to arrival and departure. ಮರಣದಾಗ್ರಿ, ಮರಣದಾಗ ದ್ವೈತ ಆಗ್ತೈತೋ ಅದ್ವೈತ ಅನುಭವ ಐತೋ? ಮರಣದಾಗೂ ಅದ್ವೈತ ಅನುಭವ ಐತಿ. ಎಂತ ಅದ್ವೈತ? ಸುಷುಪ್ತಿದಂತದ ಐತದ ಮರಣದಾಗೂ ಕೂಡ. ಯಾಕಂದ್ರೆ ಮುಂದೆ ಮತ್ತೊಂದು ಶರೀರ ಪ್ರವೇಶ ಮಾಡಿದ್ನಂದ್ರೆ ಅಲ್ಲಿ ಜಾಗೃತಕ್ಕೆ ಎಚ್ಚರ ಆದ್ನಂದ್ರೆ ಮತ್ತೆ ಜಾಗೃತ ತೋರ್ತದೆ ಅವಾಗ. ಆದ್ದರಿಂದ ಸುಷುಪ್ತಿ ಒಳಗಾಗಿದ್ದು, ಮರಣದಾಗಿದ್ದು,
ಮತ್ ಜನ್ಮದಾಗ ಇನ್ನೊಂದ್ ಜನ್ಮಕ್ ಪ್ರವೇಶ ಆದಾಗ ಆಗುದು. ಇವೆಲ್ಲ ಹೆಂಗ್ ಅದಾವ ಅಂದ್ರ ಇವು ಅದ್ವೈತ ಅಂದ್ರೆ ನಿಜವಾದ ಅದ್ವೈತ ಅಲ್ಲ, ಇವು ಬೀಜ ರೂಪದ ಅದ್ವೈತ. Therefore, it is important to understand the real Advaitam for which intellect has to be assimilated 4 points. ಆದ್ದರಿಂದ ಅದ್ವೈತವನ್ನ ತಿಳ್ಕೊಳ್ಬೇಕಂದ್ರೆ ಇವು 4 ಪಾಯಿಂಟ್ ನಮಗ್ ಗಟ್ಟಿ ಆಗ್ಬೇಕು ಅಂತಾರೆ. ಏನವು? ದ ಒರಿಜಿನೇಷನ್ ಆಫ್ ದ ವರ್ಲ್ಡ್ ಹ್ಯಾಸ್ ಟು ಬಿ ನೆಗೆಟೆಡ್. ಈ ಸೃಷ್ಟಿ ಏನೈತಲ್ಲ, ಜಗತ್ತಿನ ಸೃಷ್ಟಿ ಇದು ಮಿಥ್ಯೆ ಆಯ್ತಂತ ಮಾಡ್ಬೇಕು ಮೊದಲು, ಒಂದನೇದ್ದು. ಎರಡನೇದ್ದು, ದ ಫ್ಯಾಕ್ಚುಯಾಲಿಟಿ ಆಫ್ ಎಕ್ಸಿಸ್ಟೆನ್ಸ್ ಆಫ್ ದ ವರ್ಲ್ಡ್ ಹ್ಯಾಸ್ ಟು ಬಿ ನೆಗೆಟೆಡ್. ಜಗತ್ತು ಇದೆ ಅನ್ನುವಂತ ಭಾವ ಹೋಗ್ಬೇಕು. ಮೂರನೇದ್ದು, ದ ಅಪಿಯರೆನ್ಸ್ ಅಂಡ್ ದ ಎಕ್ಸ್ಪೀರಿಯನ್ಸ್ ಆಫ್ ದ ವರ್ಲ್ಡ್ ಹ್ಯಾವ್ ಟು ಬಿ ಎಕ್ಸ್ಪೆಕ್ಟೆಡ್. ನಿನಗೆ ಜ್ಞಾನ ಆದ್ರೂ ಕೂಡ ಜಗತ್ತು ತೋರ್ತೈತೆ ಅನ್ನೋದು ಒಪ್ಕೋಬೇಕು. ನಾಲ್ಕನೇದ್ದು, ದ ಎಕ್ಸ್ಪೀರಿಯನ್ಸ್, ಅಪಿಯರೆನ್ಸ್ ಅಂಡ್ ಎಕ್ಸ್ಪೀರಿಯನ್ಸ್ ಆರ್ ಕಾಲ್ಡ್ ಬೈ ಮಾಯಾ ಆರ್ ಮೂಲ ಅವಿದ್ಯೆ. ಈ ನನಗ ಜಗತ್ತು ನನಗ ತೋರಾಗತ್ತೈತಿ ಮತ್ ನನಗ ಅನುಭವ ಆಗಾಗತ್ತೈತಿ. ಯಾಕಂದ್ರ ಇದಕ್ಕ ಕಾರಣ ಮಾಯಾ ಐತಿ ಅಥವಾ ಇದಕ್ಕ ಮೂಲ ಅವಿದ್ಯೆ ಅದ. ಮೂಲ ಅವಿದ್ಯೆ ಅಂದ್ರೆ ಏನು? ನಾನು ಯಾರು ಅನ್ನೋದು ನನಗೆ ಗೊತ್ತಿರ್ಲಾಗ ಇದು ತೋರ್ತದ. ನಾನು ಯಾರು ಅಂತ ಗೊತ್ತಾಗಿ ನಾನು ಅಲ್ಲೇ ಉಳ್ಕೊಂಡೆ ಅಂದ್ರ ಇದು ತೋರುದಿಲ್ಲ ಜಗತ್ತು. ನಿನ್ನೆ ಅದನ್ನ ಹೇಳೇವ್ ನಾವು ಸಾಕಷ್ಟು. 10:57 ಆತು, ಇನ್ನೂ ಬಾಳ ಅದ. ಇವು 4 ಪಾಯಿಂಟ್ಗೆ ಮುಗಿಸೋಣ, ಮತ್ ನಾಳಿಂದ ಮುಂದುವರಿಸ್ತೇನೆ. ಇನ್ನೂ ಒಂದು 3 ನಿಮಿಷದ 2 ನಿಮಿಷದ ಈಗ ಜಮಖಂಡಿ ಅಜ್ಜವ್ರ ಪ್ರವಚನ ಚಾಲು ಆಗ್ತದ. ನಾವು ಅಲ್ಲಿಗೆ ಕೇಳೋಣ. ಇವತ್ತ ಅವರು ಗಿರಿಜಮ್ಮ ಅದೇರೇನ್ರಿ? ಇಲ್ಲ ಸರ್, ಬರಲ್ಲ ಸರ್, ಮದ್ವಿಗೆ ಹೋಗ್ಯಾರ ಸರ್ ಅವರು. ನೀವೇ ನಾನೇ ಇಡ್ಬೇಕು. ರೈಟ್. ಅಲ್ಲಿ ಇನ್ನೊಂದು ನನಗೆ ಹೇಳ್ಯಾರ ಅವರು, ಅವ್ರಿಗೆ ಅಲ್ಲಿ ಹೋಗಿ ಇಡ್ರಿ ಅಂತ ಯಾರು ಹೇಳಕ್ ಹೋಗ್ಬೇಡ್ರಿ. ಅಲ್ಲೇನೋ ಅವ್ರಿಗೆ ತೊಂದ್ರೆ ಅದ. ಸರಿ ಸರ್. ಅಲ್ಲೇನೋ ಒಂದು